ಪ್ರತಿ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳ್ತಾರಲ್ಲ ಅದು ಉಲ್ಟಾ ಇರಬೇಕು. ಮುಸ್ಲಿಂ ಹಿಂದೂ ಗಲಾಟೆ ಅಂತ. ಇಸ್ಲಾಮಿಕ್ ಬಾವುಟನ ನಾವು ಮೈಸೂರು ಮಹಾರಾಜನ ಅರಮನೆ ಮೇಲ್ಗಡೆ ಹಾಕ್ತೀವಿ, ಹಾರಿಸ್ತೀವಿ ಅಂತ ಈ ಥರ ಎಲ್ಲ ಮುಸ್ಲಿಂ ಬ್ರದರ್ಹುಡ್ ಅಂತ ಇಟ್ ಡೆಫಿನೆಟ್ಲಿ ವರ್ಕ್ಸ್. ದ ಸ್ಟ್ರಾಂಗೆಸ್ಟ್ ಬಾಂಡಿಂಗ್ ಫೋರ್ಸ್ ಅದು. ಈಗ ಔರಂಗಜೇಬ್ ಅಂತ ಅಪ್ಪನಿಗೆ ಹುಟ್ಟೋ ಮಕ್ಕಳು ಈ ಥರನೇ ಇರ್ತಾರೆ. ಆಲದ ಮರದ ಕೆಳಗೆ ಏನು ಬೆಳೆಯಲ್ವಲ್ಲ. 2,000 ಜನ ಹಿಂದೂ ಸ್ಟೂಡೆಂಟ್ಸ್ಗೆ ಫೈನ್ ಹಾಕಿ ಬೇರೆ ಬೇರೆ ಥರ ಟಾರ್ಚರ್ ಎಲ್ಲ ಮಾಡಿದ್ದಾರೆ. ನೆಲದ ಪೂರ್ತಿ ಇದೆ, ವಜ್ರ ವೈಡೂರ್ಯ ಚಿನ್ನ ನಾಣ್ಯಗಳು. ಇವರು ಅದನ್ನು ನೋಡಿಕೊಂಡೇ ತಲ್ಲೀನರಾಗಿರ್ತಾರಲ್ಲ, ಇಷ್ಟೊಂದು ಆಸ್ತಿ ಇದೆ, ಇಷ್ಟೊಂದು ಆಸ್ತಿ ಇದೆ, ಇಷ್ಟೊಂದು. ನಾವು ಇಲ್ಲಿ ಮೈನಾರಿಟಿ ಇರ್ಬೋದು, ಆದರೆ ಅಧಿಕಾರದ ಸೂತ್ರಗಳೆಲ್ಲ ನಮ್ಮ ಕೈಲಿದೆ. ನಮ್ಮ ಆಳ್ವಿಕೆಯಲ್ಲಿ ನಮ್ಮ ಅಂಡರಲ್ಲಿರುವಂತಹ ಹಿಂದೂ ಪ್ರಜೆಗಳನ್ನು ನರಮೇಧ ಮಾಡ್ತೀವಿ. ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾರೆ ಮಾರಣಹೋಮ ಈ ಸೋಕಾಲ್ಡ್ ರಜಾಕರ್ಗಳು. ಇದನ್ನು ಕಣ್ಣು ಕಟ್ಟದಂತೆ ಬರೆದಿರೋದು ನಮ್ಮ ಪಿ ವಿ ನರಸಿಂಹರಾಯರು. ಹಿಪ್ಪೆ ಮಾಡಾಕ್ಬಿಟ್ಟಿದ್ರು. ಹಳ್ಳಿಗಳೆಲ್ಲ ಪೂರ್ತಿ ತಿನ್ನಕ್ಕೆ ಉಣ್ಣಕ್ಕೆ ಉಡಕ್ಕೆ ಬಟ್ಟೆ ಇಲ್ಲ, ಈ ಥರ ಮಾಡಿಟ್ಟಿದ್ರು. ಆವಾಗ ಸಂಘಟನೆ ಮಾಡಿದಂತಹ ಒಂದು ದೊಡ್ಡ ಹೆಸರು, ವಾಪಸ್ ತಿರ್ಗಾ ಏಟ್ ಕೊಡ್ತಾರಲ್ಲ ನಮ್ಮವರು, ಒಂದು ದೊಡ್ಡ ಹೆಸರು ಯಾರು ಅಂತಂದರೆ ಸ್ವಾಮಿ ರಮಾನಂದ ತೀರ್ಥ. ಕೊನೆಗೂ ಒಬ್ಬ ಸನ್ಯಾಸಿನೇ ಬಂದು ಸಂಘಟನೆ ಮಾಡಿ. ಪಟೇಲರು ನೋಡಿ 500ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳನ್ನು ವಿಲೀನ ಮಾಡ್ತಾರೆ. ಕಾಶ್ಮೀರ್ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಅಂತ ಒಂದು ಸ್ಟೇಟನ್ನು ನೆಹರು ಕೈಗೆ ತಗೊಳ್ತಾರೆ. ಇಲ್ಲಿ ತನಕ ಆಗ್ತಿಲ್ಲ. ಈಗ ತಾನೇ ಸುಪ್ರೀಂ ಕೋರ್ಟ್ ತಾನೇ ಬಂತು, ಅದಕ್ಕೂ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ನವರು. ಹೈದರಾಬಾದ್ ಹ್ಯಾಸ್ ಬಿಕಮ್ ಅ ಕ್ಯಾನ್ಸರ್ ಇನ್ ದ ಬೆಲ್ಲಿ ಆಫ್ ಇಂಡಿಯಾ ಅಂತ. ಲೀಲಾಜಾಲ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತು ಮತ್ತೆ ಸಂದೀಪ್ ಬಾಲಕೃಷ್ಣ ಬಂದಿದ್ದಾರೆ. ಸುಪ್ರಸಿದ್ಧ ಇತಿಹಾಸಕಾರರು. ಅದರಲ್ಲೂ ಭಾರತದ ಮೇಲೆ ಈ ಮುಸಲ್ಮಾನರ ಆಕ್ರಮಣ ಆಯ್ತಲ್ಲ, ಇದರ ಗುರುತುಗಳನ್ನು, ಇದು ಮಾಡಿದಂತಹ ಆಘಾತದ ಗುರುತುಗಳನ್ನು ಬಹಳ ಚೆನ್ನಾಗಿ ಡಾಕ್ಯುಮೆಂಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರದ್ದು ಈ ದಿಸೆಯಲ್ಲಿ 2 ಪುಸ್ತಕಗಳು ಬಂದಿದೆ, ಇನ್ವೇಡರ್ಸ್ ಆ್ಯಂಡ್ ಇನ್ಫಿಡೆಲ್ಸ್. ಇದು ಸ್ವಲ್ಪ ಮಧ್ಯಕಾಲಕ್ಕೆ ಸೇರಿದ್ದಿರಬಹುದು. ನಮ್ಮಲ್ಲಿ ಸ್ವಾತಂತ್ರ್ಯಕ್ಕೆ ಒಂದು 50 ವರ್ಷದ ಮೊದಲು ತುಂಬ ಘೋರವಾದಂತಹ ಅನೇಕ ಆಕ್ರಮಣಗಳಾದವು. ಮುಸಲ್ಮಾನರ ಆಕ್ರಮಣಗಳಾಯಿತು. ಅದಕ್ಕೆ ಪ್ರತೀಕಾರವನ್ನು ಕೂಡ ಕೆಲವು ಸಂದರ್ಭಗಳಲ್ಲಿ ಹಿಂದೂಗಳು ಮಾಡಿಕೊಂಡ್ರು. ಅಂಥ ಈ ಸ್ವಾತಂತ್ರ್ಯ ಪೂರ್ವದ ಕೆಲವುದರಲ್ಲಿ ಯಾವುದು ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ, ಈ ಕೇರಳದ ಮೋಪ್ಲಾ ದಂಗೆ ಅನ್ನೋದು ಒಂದು ಸುಪ್ರಸಿದ್ಧವಾಗಿರುವಂಥದ್ದು ಅಥವಾ ಕುಪ್ರಸಿದ್ಧವಾಗಿರುವಂಥದ್ದು. ಇನ್ನೊಂದು ಈ 1946ರಲ್ಲಿ, ಇನ್ನೇನು ಒಂದು ವರ್ಷಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅನ್ನೋವಂಥ ಸಂದರ್ಭದಲ್ಲಿ 1946ರಲ್ಲಿ ಆದಂತಹ ಆ ಡೈರೆಕ್ಟ್ ಆ್ಯಕ್ಷನ್ ಅನ್ನೋದು, ಆ ಸುಹ್ರವರ್ದಿಯನ್ನು ಚೀಫ್ ಮಿನಿಸ್ಟರೇ ನಿಂತುಕೊಂಡು ಹಿಂದೂಗಳ ಮೇಲೆ ಒಂದು ಮಾರಣ ಹೋಮದ ಕಾರ್ಯಕ್ರಮವನ್ನು ನಡೆಸ್ದ. ಇದೆಲ್ಲವನ್ನು ಕೂಡ ಜನರಿಗೆ ತಿಳಿ ಹೇಳ್ತಾ ಇರೋವಂಥವರು ಸಂದೀಪ್ ಬಾಲಕೃಷ್ಣ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ನಡೆದಿದ್ದು, ಅಂದರೆ ನಮ್ಮ ಕರ್ನಾಟಕದ ಭಾಗ ಇವಾಗ ಆಗಿದೆ ಅದು, ಆದರೆ ಹಿಂದೆ ಅದು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾ ಇದ್ರಲ್ಲ, ಆ ಹೈದರಾಬಾದಲ್ಲಿ ಏನೇನು ಮಾರಣ ಹೋಮಗಳನ್ನು ನಡೆಸಿದ್ರು ಈ ಘಾತಕರು ಅನ್ನೋದನ್ನು ಇವತ್ತು ಮಾತಾಡೋಣ ಅಂತ. ಇದು ನಮಗೆ ಹತ್ತಿರವಾದದ್ದು, ನಮ್ಮಲ್ಲೇ ನಡೆದಿದ್ದು, ನಮ್ಮ ಹಿಂಬದಿಯಲ್ಲೇ ನಡೆದಿದ್ದು. ಇದರ ಬಗ್ಗೆ ಹೆಚ್ಚಿಗೆ ಯಾರೂ ಆಡ್ತಾ ಇಲ್ಲ ನೋಡಿ. 1946 ಬಗ್ಗೆ ಮಾತಾಡ್ತಾರೆ, ಅಂದರೆ ಡೈರೆಕ್ಟ್ ಆ್ಯಕ್ಷನ್ ಬಗ್ಗೆ. ಹಾಗೆ ಮೊಪ್ಲಾ ಅದ್ರ ಬಗ್ಗೆನೂ ತುಂಬ ಜನ ಮಾತಾಡ್ತಾರೆ. ವೀರ್ ಸಾವರ್ಕರ್ ಅಂತೂ ಮೊಪ್ಲಾ ಕಾಂಡ ಅಂತ ಅದ್ರ ಬಗ್ಗೆ ಪುಸ್ತಕನೇ ಬರೆದಿದ್ದಾರೆ, ಅದೆಲ್ಲ ಉಂಟು. ಆದರೆ ಈ ರಜಾಕರು ನಡೆಸಿದಂತಹ ಈ ಘಾತಕತನ ಇದೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ. ಇದು ನೇರವಾಗಿ ನಮ್ಮ ಸ್ವಾತಂತ್ರ್ಯಕ್ಕೆ ಮತ್ತು ಭಾರತದ ಐಕ್ಯತೆಗೆ ಸಂಬಂಧಪಟ್ಟಂತಹ ವಿಷಯ. ಎಂಥ ಸಂದರ್ಭದಲ್ಲೂ ಕೂಡ ಈ ಇಸ್ಲಾಮಿಕ್ ದಾಳಿಗಳು ಹೇಗೆ ನಮ್ಮನ್ನು ಕಾಡಿದ್ವು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಅದಕ್ಕೆ ಸಂದೀಪ್ ಬಾಲಕೃಷ್ಣ ಬಂದಿದ್ದಾರೆ. ಮೊದಲು ಅವರನ್ನು ಬರಮಾಡ್ಕೊಳ್ತೀನಿ. ನಮಸ್ಕಾರ ಸಂದೀಪ್, ಸ್ವಾಗತ. ಪುನಃ ಇಲ್ಲಿ ಲೀಲಾಜಾಲಕ್ಕೆ ಬಂದಿದ್ದು ಸಂತೋಷ ಆಗುತ್ತೆ. ಮತ್ತೆ ಬರ್ತಾ ಇರಿ. ಲೀಲಾಜಾಲಕ್ಕೆ ಅನೇಕ ವಿಷಯಗಳಿದೆ ನಿಮ್ಮ ಹತ್ರ. ಇತಿಹಾಸಕಾರರಾಗಿ ಎಲ್ಲರಿಗೂ ಇತಿಹಾಸದಲ್ಲಿ ತುಂಬ ಆಸಕ್ತಿ ಇರುತ್ತೆ. ನಾವು ಏನಾಗಿದ್ವಿ, ಯಾಕಾಗಿದ್ವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವು ತುಂಬ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದೀರಾ. ಈಗ ಇವತ್ತಿನ ದಿವಸ ನಾವು ಸಂದೀಪ್ ಈ ರಜಾಕ್ ಗಲಾಟೆರ ಬಗ್ಗೆ, ರಜಾಕರ ಒಂದು ಚಳವಳಿ ಅಂತ ಹೇಳ್ತಾರೆ ಅದನ್ನು, ಅಥವಾ ಒಂದು ಘಾತಕತನ ಅಂತ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಅದು ನಮಗೆ ನೇರವಾಗಿ ಸಂಬಂಧಪಟ್ಟಿದ್ದು ಕರ್ನಾಟಕಕ್ಕೆ. ಅದು ಹೇಗಾಯಿತು ಏನು ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಇದನ್ನು ನಿಜಾಮನ್ನು ಅಡಗಿಸಿ ಹೈದರಾಬಾದ್ ಪ್ರಾಂತವನ್ನು, ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸ್ಕೊಂಡಿದ್ದು ನಮ್ಮ
ಅಪ್ರತಿಮ ಮೇಧಾವಿ ಅಂತಲೇ ಹೇಳಬೇಕು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಹೀಗೆಲ್ಲ ಹೇಳ್ತೀವಿ. ಆದರೆ ಅದರ ಹಿನ್ನೆಲೆ, ಅದರ ಉಳಿದ ವಿವರಗಳನ್ನು ಸ್ವಲ್ಪ ಹೇಳಿ. ಭಾಳ ಸಂತೋಷ. ಮುಖ್ಯವಾಗಿ ನೀವು ಈ ಹೊತ್ತಿನ ವಿಷಯಕ್ಕೆ ಕೊಟ್ಟಂತಹ ಭೂಮಿಕೆ ತುಂಬ ಚೆನ್ನಾಗಿತ್ತು. ನಮಗೆ ಬ್ರಿಟಿಷ್ನವರು ಭಾರತನ ಪೂರ್ತಿ ಇಂಗ್ಲೀಷ್ ಸರ್ಕಾರ, ಇಂಗ್ಲೆಂಡ್ ನೇರವಾಗಿ ಅದರ ತೆಕ್ಕೆಗೆ ತೊಗೊಂಡ ಮೇಲೆ ನಮಗೆ ಮುಖ್ಯವಾಗಿ ಮುಸಲ್ಮಾನರು ಆಗಾಗ ಮಾಡ್ತಾ ಇದ್ದಂತಹ ಹಿಂದೂಗಳ ಗಲಾಟೆ ಆಗಲಿ, ಮಾರಣ ಹೋಮ ಆಗಲಿ ನಮಗೆ ಕಾಡುವಂಥದ್ದು ಮುಖ್ಯವಾಗಿ 4-5 ಘಟ್ಟಗಳು ಅಂತ ಗೊತ್ತಾಗುತ್ತೆ. ಅಂದರೆ ಸಂಖ್ಯಾಪರವಾಗಿರಬಹುದು ಅಥವಾ ಅದರ ತೀವ್ರತೆ ಪರವಾಗಿರಬಹುದು ಅಂತ. ಮೊದಲನೇದು ನಮಗೆ ಸಿಗೋವಂಥದ್ದು ಮೋಪ್ಲಾ ಹತ್ಯಾಕಾಂಡ. ಹಿಂದೂಗಳದ್ದು ಏನೂ ತಪ್ಪೇ ಇಲ್ಲ. ಆದರೆ ಮೋಪ್ಲಾ ಹತ್ಯಾಕಾಂಡಕ್ಕೆ ಮುಂಚೆ ನಡೆದಂತಹ 2 ಆ ಪ್ರಮಾಣದಲ್ಲಿ ಆಗದೆ ಹೋದರೂ ಕೂಡ ಆ ತೀವ್ರತೆಯಲ್ಲಿ 2 ಜಾಗದಲ್ಲಿ ನಡೀತು. ಕೋಹಾಟ್ ಅಂತ ಇವತ್ತು ಅಫ್ಘಾನಿಸ್ತಾನದಲ್ಲಿ ಒಂದು ಜಾಗ ಇದೆ. ಡೆಲ್ಲಿನಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇದೆ, ಅದರ ಹೆಸರು ಕೋಹಾಟ್ ಗೇಟ್ ಅಂತ. ಚೆನ್ನಾಗೇ ಇಟ್ಟಿದ್ದಾರೆ ಹೆಸರು, ಯಾಕಂದರೆ ನೀವು ಅಲ್ಲಿಂದ ನೇರವಾಗಿ ಕೋಹಾಟ್ ಇರೋ ದಿಕ್ಕಿಗೆ ನಡ್ಕೊಂಡು ಹೋಗ್ಬೋದು. ಒಂದು ಸ್ಟ್ರೀಟ್ ಲೈನಲ್ಲಿ ನಡ್ಕೊಂಡು ಹೋದರೆ ನೀವು ಕೋಹಾಟ್ಗೆ ಹೋಗಿ ತಲುಪ್ತೀರ. ಅದಕ್ಕೆ ಕೋಹಾಟ್ ಗೇಟ್ ಅಂತ ಇಟ್ಟಿದ್ದಾರೆ. ಅಲ್ಲಿ ಕೇವಲ 6 ಅಥವಾ 7% ಹಿಂದೂಗಳು ಇದ್ದಿದ್ದು, ಮಿಕ್ಕಿದ್ದವರೆಲ್ಲ ಮುಸ್ಲಿಮ್ಸ್ ಇದ್ದಿದ್ದು. ಯಾವಾಗ ಈ ಅಲಿ ಸಹೋದರರು ಅಂತ ಇದ್ರಲ್ಲ, ಅವರು ಖಿಲಾಫತ್ ಆಂದೋಲನ ಶುರು ಮಾಡಿದ್ದು, ಮೊಹಮ್ಮದ್ ಅಲಿ, ಶೌಕತ್ ಅಲಿ, ಇವರು ಯಾವಾಗ ಅದನ್ನು ಶುರು ಮಾಡ್ತಾರೆ, ದೇಶವ್ಯಾಪಿಯಾಗಿರುವಂತಹ ಅವ್ರದ್ದು ಮಸೀದಿಗಳು, ಮದ್ರಾಸಗಳ ನೆಟ್ವರ್ಕ್ ಇದೆಯಲ್ಲ, ಅಲ್ಲೆಲ್ಲ ಇದ್ರ ಬಗ್ಗೆ ಒಂದು ಮೆಸೇಜ್ ಹೊರಡಿಸ್ತಾರೆ. ನೀವು ನಮ್ಮ ಮುಸ್ಲಿಂ ಸಮುದಾಯನ ಜಾಗೃತಗೊಳಿಸಿ ಇದಕ್ಕೆ ನಮ್ಮ ಖಿಲಾಫತ್ ವಾಪಸ್ಸಲ್ಲಿ ಸ್ಥಾಪನೆ ಆಗಬೇಕು, ತುರ್ಕಿನಲ್ಲಿ ಪುನಃಸ್ಥಾಪನೆ ಆಗಬೇಕು. ಅದಕ್ಕೋಸ್ಕರ ನೀವು ನಮ್ಮ ಬಂಧು ಬಾಂಧವರನ್ನ, ಮುಸಲ್ಮಾನ್ ಬಾಂಧವರನ್ನ ಅದಕ್ಕೆ ಪ್ರೇರೇಪಣೆ ಕೊಡಿ ಅಂತ ಕೊಡ್ತಾರೆ. ಅದೆಲ್ಲ ಆಗುತ್ತೆ. ಅದರ ಒಂದು ಅಂಗವಾಗಿ ಈ ಕೋಹಾಟಲ್ಲಿ ಶುರುವಾಗುತ್ತೆ. ಆಯಿತಾ? ಯಾವ ಮಟ್ಟಕ್ಕೆ ಅದು ಆಗುತ್ತೆ ಅಂತಂದರೆ, ಸುಮಾರು ಒಂದು 6,000 ಜನ ಇರ್ತಾರೆ, 6 ಅಥವಾ 9,000 ಜನ ಇದ್ದರು ಹಿಂದೂಗಳಲ್ಲಿ ಕೋಹಾಟಲ್ಲಿ. ಅಷ್ಟು ಜನ ಒಂದೇ ವಾರದಲ್ಲಿ ಗುಳೆ ಎದ್ದು ಹೋಗ್ತಾರೆ. ಆ ಮಟ್ಟದಲ್ಲಿ ಹತ್ಯಾಕಾಂಡ, ಹಿಂಸೆ ಅವೆಲ್ಲ ಮಾಡ್ತಾರೆ. ಸುಮಾರು ಅದೇ ಹೊತ್ತಿಗೆ, ಅದೇ ಸಂದರ್ಭ ಅಂದರೆ ಈ ಖಿಲಾಫತ್ ಸಂದರ್ಭದಲ್ಲಿ ಮಾಲೆಗಾಂವಲ್ಲೂ ಕೂಡ ಇದೇ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಬಾರಾಬಂಕಿ ಅಂತ ಇದೆ ಒಂದು ಊರು, ಅಲ್ಲೂ ಇದೇ ಆಗುತ್ತೆ. ದಿಲ್ಲಿನಲ್ಲಿ ಮೊಹರಂ ಸಂದರ್ಭದಲ್ಲಿ ಒಂದು ಕುಂಟು ನೆಪ ಇಟ್ಕೊಂಡು ಒಂದು ಗೋವನ್ನು, ಬಜಾರ್ ರಸ್ತೆ ಇರುತ್ತಲ್ಲ, ಅವಾಗ ಬಜಾರ್ ರಸ್ತೆಗಳು ಬೇರೆ ಬೇರೆ ಏರಿಯಲ್ಲಿ ಇರ್ತಲ್ಲ, ಅಲ್ಲಿ ದರ ಎಳ್ಕೊಂಡು ಪಬ್ಲಿಕ್ಕಲ್ಲಿ ಅದನ್ನ ಹತ್ಯೆ ಮಾಡ್ತಾರೆ. ಅಂಗಡಿ ಬೀದಿಲಿ ಹತ್ಯೆ ಮಾಡ್ತಾರೆ ಮುಸಲ್ಮಾನರು. ಅದರಿಂದ ಇನ್ನೊಂದು ರಯಟ್ ಆಗುತ್ತೆ. ಹೀಗೆ ಆಮೇಲೆ ಜಬಲ್ಪುರಲ್ಲಾಗುತ್ತೆ. ಜಬಲ್ಪುರ ಆದಮೇಲೆ ಅಥವಾ ಅದೇ ಸಂದರ್ಭದಲ್ಲಿ ಈ ಶೌಕತ್ ಅಲಿ ಶ್ರೀರಂಗಪಟ್ಟಣಕ್ಕೆ ಬರ್ತಾನೆ. ಯಾತಕ್ಕೆ ಬರ್ತಾನೆ ಅಂತಂದರೆ, ಬಂದು ಅಲ್ಲಿ ಟಿಪ್ಪು ಸುಲ್ತಾನ್ ಇದ್ನಲ್ಲ, ಅವನ ದರ್ಗಾ ಹತ್ರ ಅವನು ನತಮಸ್ತಕನಾಗಿ ಅವನಿಗೆ, ಟಿಪ್ಪು ನನಗೆ ಶಕ್ತಿ ಕೊಡು ನೀನು ಈ ಖಿಲಾಫತ್ ಇದರಲ್ಲಿ ಅಂತ ಭಾಷಣ ಕೊಡ್ತಾನೆ, ಟಿಪ್ಪು ಸುಲ್ತಾನ್. ಸೊ ಅಲ್ಲಿರುವಂತಹ ಮುಸಲ್ಮಾನ್ ಬಾಂಧವರಿಗೆ ಭಾಷಣ ಕೊಡ್ತಾನೆ, ನಮಗೆ ಖಿಲಾಫತ್ ಬೇಕೇ ಬೇಕು. 1900 ಯಾವುದೋ ಒಂದು ಇಸ್ವಿ ಹೇಳ್ತಾನೆ, ಇಸ್ವಿ ಮರ್ತೋಗಿದೆ ನನಗೆ. ಒಟ್ಟಲ್ಲಿ ಒಂದು ವರ್ಷ ಅಥವಾ 2 ವರ್ಷದ ಒಳಗಡೆ ಇಸ್ಲಾಮಿಕ್ ಬಾವುಟನ ನಾವು ಮೈಸೂರು ಮಹಾರಾಜನ ಅರಮನೆ ಮೇಲ್ಗಡೆ ಹಾಕ್ತೀವಿ, ಹಾರಿಸ್ತೀವಿ ಅಂತ, ಈ ಥರ ಇವೆಲ್ಲ ನಡೆಯುತ್ತೆ. ಆಯಿತಾ? ಅದಾದ ದೊಡ್ಡ ಕ್ಲೈಮ್ಯಾಕ್ಸು ನಮಗೆ ಸಿಗೋದು ಈ ಮೋಪ್ಲಾದಲ್ಲಿ. ಸೊ ಇವಿಷ್ಟು ಒಂದು ಹಿನ್ನೆಲೆ ಇದೆ. ನಂತರ ನಮಗೆ ಅಲ್ಲಲ್ಲಿ ಆಗ್ತಾ ಇರಿ, ಇದು ಚೌರಿ ಚೌರ ಇರ್ಬೋದು, ಬೇರೆ ಬೇರೆ ಕಡೆ ಆಗುತ್ತಲ್ಲ, ಅವಾಗವಾಗ ನಡೀತಾ ಇತ್ತು. ಯಾತಕ್ಕೆ ಅದಾದ ಮೇಲಿಂದ ನಿಮಗೆ ಬರುವಂಥದ್ದೇ, ನಿಮಗೆ ದೊಡ್ಡ ಮಟ್ಟದಲ್ಲಿ ಬರೋದು ನೀವು ಹೇಳಿದಂಗೆ ಡೈರೆಕ್ಟ್ ಆ್ಯಕ್ಷನ್ ಡೇ. ಇವೆಲ್ಲ ಪದೇ ಪದೇ ಯಾಕಾಗುತ್ತೆ ಅಂತ ನಮ್ಮ RSN ಸಿಂಗ್ ಅನ್ನೋರು ಒಂದು ಒಳ್ಳೆ ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ, ರೈಟ್ಸ್ ಆ್ಯಂಡ್ ರಾಂಗ್ಸ್ ಅಂತ. ಇದು ಯಾಕಾಗತ್ತೆ? ಅದೇ ರೀತಿ ಕಾನ್ರಾಡ್ ಎಲ್ಸ್ಟು ಬರೀತಾರೆ, ಅವರು ಡಿಕಾಲನೈಸಿಂಗ್ ದ ಹಿಂದೂ ಮೈಂಡು 3-4 ಕಡೆ ಬರೀತಾರೆ. ಪ್ರತಿ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳ್ತಾರಲ್ಲ, ಅದು ಉಲ್ಟಾ ಇರಬೇಕು, ಮುಸ್ಲಿಂ ಹಿಂದೂ ಗಲಾಟೆ ಅಂತ. ನಿಮಗೆ 99% ಜಾಗದಲ್ಲಿ ಈ ಇನ್ಸಿಡೆಂಟ್ಸಲ್ಲಿ ಎಲ್ಲ ಹತ್ಯಾಕಾಂಡಗಳಲ್ಲಿ ಅದನ್ನು ಶುರು ಮಾಡೋರು ಯಾವ ಸಮುದಾಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ.
ಹಿಂದೂಗಳು ಪ್ರತಿ ಬಾರಿ ರಿಯಾಕ್ಟ್ ಮಾಡಿದ್ದಾರೆ, ರಿಯಾಕ್ಷನ್ ಅಷ್ಟೇ. ರಿಯಾಕ್ಷನ್ ಅಷ್ಟೇ, ಇವರು ಪ್ರಚೋದನೆಗೆ. ಸೊ ಇದು ಯಾಕಾಗತ್ತೆ ಅಂತಂದರೆ, ಅಂದರೆ ಸ್ಟ್ರೀಟ್ ವೈಲೆನ್ಸ್ ಅಂತಾರಲ್ಲ, ಬೀದಿಯಲ್ಲಿ ಇರೋಂತಹ ಒಂದು ಹಿಡಿತ, ಪ್ರಭಾವ, ಶಕ್ತಿ, ಇದನ್ನು ಬೀದಿಗಳ ಮೇಲೆ ಯಾತಕ್ಕೆ ಇದಾಯಿತು ಅಂತಂದರೆ, ಅವ್ರಿಗೆ ರಾಜಕೀಯ ಅಧಿಕಾರ ಕಳ್ಕೊಂಡ್ರು. ಈ ಭೂಮಿಕೆನ ನಾವು ಇಟ್ಕೊಳ್ಳೋಣ ಇದಕ್ಕೆ ಬರಬೇಕು ಅಂದರೆ, ಈ ರಜಾಕರ್ಗೆ. ಈ ರಜಾಕರ್ ಕತೆ ನಮಗೆ ಶುರು ಆಗೋದು ಔರಂಗಜೇಬ್ ಸತ್ತ ಮೇಲೆ. ಔರಂಗಜೇಬ್ ಸತ್ತ ಮೇಲೆ ಅವನು ಮಕ್ಕಳಲ್ಲೇ ಸಿಕ್ಕಾಪಟ್ಟೆ ಕಿತ್ತಾಟ ಎಲ್ಲ ಆಗುತ್ತೆ. ಕೊನೆಗೆ ಮೊಹಮ್ಮದ್ ಶಾ ಅಂತ ಒಬ್ಬ ಮಗ, ಅವನು ದಿಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ. ಅವನ ಸುತ್ತಲೂ ಪಿತೂರಿ ಮಾಡುವಂತಹ ಸೈಯದ್ ಸಹೋದರರು ಅಂತ ಇಬ್ಬರು ಇರ್ತಾರೆ. ಸಿಕ್ಕಾಪಟ್ಟೆ ಅದೇ, ಅವನನ್ನು ಕೊಲೆ ಮಾಡು, ಇವನನ್ನು ಕೊಲೆ ಮಾಡು, ಈ ಪಕ್ಷನ ಈ ಫ್ಯಾಕ್ಷನ್ ತಂದು ಹಾಕು, ಆ ಎದುರುಗಡೆ ಇರೋ ಫ್ಯಾಕ್ಷನ್ ಅದನ್ನು ಕೊಂದು ಇದು ಮರ್ಡರ್ ಮಾಡು, ಇಂಥದ್ದೇ ಆಗ್ತಾ ಇರುತ್ತೆ. ಆ ಕಾಲದಲ್ಲಿ, ಅಂಥ ಸಂದರ್ಭದಲ್ಲಿ ಅಸಫ್ ಜಾ ಅಂತ ಒಬ್ಬ ಇರ್ತಾನೆ. ಈ ಮೊಹಮ್ಮದ್ ಶಾಗೆ ಒಂದು ಬೆಂಬಲ ಥರ ಆಗಿರ್ತಾನೆ ಅವನು. ಅವನು ಬೇಕಾದಷ್ಟು ಇದೆಲ್ಲ ಬಿಟ್ಕೊಟ್ಟಿರ್ತಾನೆ ಅವನಿಗೆ. ಅವರು ಸೂಬಾಗಳು ಅಂತೆಲ್ಲ ಕರಿತಾ ಇರ್ತಾರಲ್ಲ, ಗವರ್ನರ್, ಇದೆಲ್ಲ ಬಿಟ್ಕೊಟ್ಟಿರ್ತಾನೆ. ಇವನು ಬೆಂಬಲಕ್ಕೆ ನಿಂತಿರ್ತಾನೆ ಮೊಹಮ್ಮದ್ ಶಾಗೆ. ಬಟ್ ಕ್ರಮೇಣ ಏನಾಗುತ್ತೆ ಅಂತಂದರೆ, ಪ್ರತಿ ಸಲ ಇವನಿಗೆ ಮೊಹಮ್ಮದ್ ಶಾ ಬೇಸಿಕಲಿ ಅವನು ಒಂದು ಮಟ್ಟಕ್ಕೆ ಅದಕ್ಷ ಮತ್ತು ಹೇಡಿ ಅಂತ. ಈಗ ಔರಂಗಜೇಬ್ ಅಂತ ಅಪ್ಪನಿಗೆ ಹುಟ್ಟೋ ಮಕ್ಕಳು ಈ ಥರನೇ ಇರ್ತಾರೆ. ಆಲದ ಮರದ ಕೆಳಗೆ ಏನು ಬೆಳೆಯಲ್ವಲ್ಲ. ಸೊ ಈ ಥರ ನೀವು ಏನೇ ಹೇಳಿದ್ರು, ಔರಂಗಜೇಬ್ ಒಂದು ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಈ ವಾಸ್ ಅನ್ ಎಕ್ಸ್ಟ್ರಾಡಿನರಿ ಮ್ಯಾನ್. ಅವ್ನು ಮಾಡಿದ್ದು ಹಿಂದೂ ಪರ್ಸಿಕ್ಯೂಷನ್ ಅದೆಲ್ಲ ಬಿಟ್ಬಿಟ್ರೆ, ಅವನ ದಕ್ಷತೆ ಮತ್ತು ಅವನ ಆಳ್ವಿಕೆ ಸಾಮರ್ಥ್ಯ, ದಕ್ಷತೆ, ಮಿಲಿಟರಿ ಸ್ಟ್ರೆಂತು, ಇದೆಲ್ಲ ಅದಕ್ಕೆ ಎರಡು ಮಾತಿಲ್ಲ ಅದರಲ್ಲಿ. ಅಂಥವ್ನ ಮಗ ಇಂಥವ್ರು ವೀಕ್ಲಿಂಗ್ಸೇ ಬರೋದು. ಸೊ ಇವನು ಪಾಪ ಪದೇ ಪದೇ ಗಲಾಟೆ ಮಾಡ್ತಾ ಇದ್ದಾಗಲೂ, ದಂಗೆ ಇದ್ದಾಗಲೂ ಕೂಡ ಇವನು ಅಸಫ್ ಜಾ ಅವ್ನು ಸಪೋರ್ಟ್ ಮಾಡ್ತಾನೆ. ಕೊನೆಗೆ ನೋಡಪ್ಪ, ಇನ್ನು ಆಗಲ್ಲ, ಇನ್ನು ನನ್ನ ಕೈಲಿ ಆಗಲ್ಲ, ಇನ್ನೂ ನನ್ನ ಸಪೋರ್ಟ್ ನಿನಗೆ ಬೇಕು ಅಂತಂದರೆ ನನಗೆ ಇಡೀ ದಕ್ಕನ್ ಅಂತಾರಲ್ಲ, ದಕ್ಷಿಣಾಪಥ, ಅದು ನನಗೆ ಬಿಟ್ಕೊಟ್ಟು ಬಿಡು ಅಂತಾನೆ. ನಾನು ಇನ್ಮೇಲೆ ನಿನಗೆ ಒಂದು ಟೋಕನ್ನಾಗಿ ಮಾತ್ರ ಸಲಾಮ್ ಹಾಕ್ತೀನಿ, ನಿನಗೆ ನಿಜವಾಗ್ಲೂ ಅಧಿಕಾರ ಇಲ್ಲ. ದಕ್ಕನ್ ಅಂದರೆ ಅವರಿಗೆ ಮಹಾರಾಷ್ಟ್ರ, ಅದರಿಂದ ಕೆಳಕ್ಕೆ, ವಿಂಧ್ಯದಿಂದ ಕೆಳಕ್ಕೆ ಮಹಾರಾಷ್ಟ್ರದ ಭಾಗ. ಅದೇ ದೇವಗಿರಿ ಇದೆಯಲ್ಲ, ಅದೇ ಬಾರ್ಡರ್, ಅಲ್ಲಿಂದ ಕೆಳಕ್ಕೆಲ್ಲ ದಕ್ಕನ್ನು. ಸೊ ನನಗೆ ಬಿಟ್ಕೊಟ್ಬಿಡು ಅಂತ ಹೇಳ್ತಾನೆ. ಅವನಿಗೇನು ಬೇರೆ ದಾರಿ ಇಲ್ಲ ಅವನಿಗೆ. ಸೊ ಅವನು ಮೊಹಮ್ಮದ್ ಶಾನು ಒಂಥರ ನಾಯಿ ಸಾಯ್ತಾನೆ ಒಂದು ಅರ್ಥದಲ್ಲಿ. ಅಲ್ಲಿ ಜಗಳ ಆಗ್ತಾ ಇರುತ್ತೆ ಡೆಲ್ಲಿನಲ್ಲಿ. ಇವನು 1718 ಅಷ್ಟೊತ್ತಿಗೆ ಇವನು ನಾನೇ ಸ್ವತಂತ್ರ ರಾಜ ಅಂತ ಇಲ್ಲಿ ಘೋಷಣೆ ಮಾಡ್ಕೊಂಬಿಟ್ಟು, ಆವಾಗ ತನ್ನನ್ನು ತಾನು ನಿಜಾಮ್ ಅಂತ ಕರ್ಕೊಳ್ತಾನೆ. ಸೊ ಈ ನಿಜಾಮ್ ವಂಶದ ಮೂಲ ಪುರುಷ ಇವನು, ಅಸಫ್ ಜಾ. ಅಲ್ಲಿಂದ ಹೌದೌದು, ಅಲ್ಲಿಂದ 8ನೇ ತಲೆಮಾರಿಗೆ ನಮಗೆ ಸಿಗೋದು ಈ ಮೀರ್ ಒಸ್ಮಾನ್ ಅಲಿ, ಅವನೇ ಕೊನೆ ನಿಜಾಮ. ಸೊ ಇಷ್ಟು ಇತಿಹಾಸ ಇದೆ. 47-48. ಸೊ ಇಷ್ಟು ಇತಿಹಾಸ ಇದೆ. ಅಲ್ಲಿಂದ ಅಸಫ್ ಜಾ ಅವರು, ನಿಜಾಮ ಅಂತ ಇತ್ತಲ್ಲ, ಅವನು ಸಾಕಷ್ಟು ವ್ಯಾಪಕವಾಗಿತ್ತು ಒಂದು ಸಾಮ್ರಾಜ್ಯ. ದಕ್ಕನ್ ಅಂದರೆ, ಇಡೀ ದಕ್ಕನ್ ಅಂದರೆ ಅವಾಗ ಬೇರಾರ್ ಅಂತ ಒಂದು ಪ್ರಾವಿನ್ಸ್ ಇತ್ತು. ಅದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಈಗ. ಮಧ್ಯಪ್ರದೇಶದ ಕೆಲವು ಭಾಗಗಳು, ಮಹಾರಾಷ್ಟ್ರದ ಕೆಲವು ಭಾಗಗಳು, ಇಡೀ ತೆಲಂಗಾಣ, ನಮ್ಮ ಈ ಹೊತ್ತು ಬೀದರು ಆ ಸುತ್ತಮುತ್ತಲೂ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ ಅಂತ ಅವಾಗಲೇ ಹೇಳಿದ್ರು, ಇಷ್ಟು ಪ್ರಾಂತನೂ ಒಂದಿತ್ತು. ತೆಲಂಗಾಣ, ಕರ್ನೂಲು ಇವೆಲ್ಲ ಒಂದೇ ಇತ್ತು ಈ ನಿಜಾಮಂದು. ಬಟ್ ಬರ್ತಾ ಬರ್ತಾ ಬ್ರಿಟಿಷರು ಪ್ರಬಲರಾಗ್ತಾ ಬಂದರು. ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು ಈ ಮಾತು ಹೇಳಿದ್ರೆ. ಬ್ರಿಟಿಷ್ನವರು ಮೊದಲು ಆಲ್ಮೋಸ್ಟ್ ಯುದ್ಧನೇ ಮಾಡದೆ ಅವ್ರಿಗೆ ಶರಣು ಅಂತ ಹೊಡೆದಿದ್ದು ಯಾರು ಅಂತಂದರೆ ಈ ನಿಜಾಮ. ಅಸಫ್ ಜಾ ಅಲ್ಲ, ನಂತರ ಬಂದವರು. ಆ ನಿಜಾಮ್ ಅವನ ವಂಶದವರು. ನಮ್ಮಲ್ಲಿ ಆಂಧ್ರದಲ್ಲಿ ಸೀಡೆಡ್ ಡಿಸ್ಟ್ರಿಕ್ಟ್ಸ್ ಅಂತ ಇದೆ. ಸೀಡೆಡ್ ಅಂದರೆ ಏನು? CDD. ಸೀಡೆಡ್ ಅಂದರೆ ಬಿಟ್ಟು ಕೊಡಲಾದ ಜಿಲ್ಲೆಗಳು ಅಂತ ಅರ್ಥ. ಇದು ತೆಲುಗು ಸಿನಿಮಾನಲ್ಲಿ ಒಂದು ಪ್ರಾಂತ ಇದೆ. ಈಗ ಎಲ್ಲೆಲ್ಲಿಂದ ಕಲೆಕ್ಷನ್ ಬರುತ್ತೆ ಅಂತ ಆ ಭಾಗದಲ್ಲಿ ವಿಂಗಡಣೆ ಮಾಡ್ಕೊಳ್ತಾರೆ. ನಮ್ಮ ಕನ್ನಡ ಸಿನಿಮಾಲಿ ಇದೆಯಲ್ಲ BKT ಅಂತ, ಬೆಂಗಳೂರು, ಕೋಲಾರ, ತುಮಕೂರು ಅಂತ. ಆ ಥರ ಅಲ್ಲಿ ನಿಜಾಮ್ ಇದೆ, ವಿಜಯವಾಡ ಇದೆ, ಸೀಡೆಡ್ ಅಂತಾರೆ. ಸೀಡೆಡ್ ಅಂದರೆ ಶಾರ್ಟ್ ಫಾರ್ಮು ಸೀಡೆಡ್ ಡಿಸ್ಟ್ರಿಕ್ಟು. ಇದನ್ನು ಯಾರು ಸೀಡ್ ಮಾಡಿದ್ದು ಯಾರಿಗೆ? ನಿಜಾಮ ಬ್ರಿಟಿಷ್ನವ್ರಿಗೆ ಸೀಡ್ ಮಾಡಿದ್ದು, ಅವನೇ ಬಿಟ್ಕೊಟ್ಬಿಟ್ಟ. ಸೊ ಸೀಡೆಡ್ ಡಿಸ್ಟ್ರಿಕ್ಟ್ಸ್ ಅಂದರೆ ನಿಜವಾದ ಅರ್ಥ ಇದು.
ಸೊ ಬರ್ತಾ ಬರ್ತಾ ಬ್ರಿಟಿಷ್ನವ್ರಿಗೆ ಇವರು ಪೂರ್ತಿ ಒಪ್ಪಿಸ್ಕೊಂಡ್ಬಿಟ್ರು. ಅವನು ರೆಸಿಡೆಂಟ್ ಅಂತ ಇರ್ತಾ ಇದ್ನಲ್ಲ, ಅವ್ನಿಗೆ ಏನು ಬೇಕೋ ಅವನಿಗೆಲ್ಲ ಕೊಟ್ಟು ಪುಸಲಾಯಿಸಿ ಬೇಕಾದ್ದು ಬೇಡದೇ ಇದ್ದಿದ್ದು ಕೇಳಿದಾಗೆಲ್ಲ ಸಪ್ಲೈ ಮಾಡ್ತಾ ಇದ್ದಿದ್ದು ಈ ನಿಜಾಮ್ರು ಆ ವಂಶದವರು. ಸೊ ಇದು ಎಲ್ಲೆಲ್ಲೆಲ್ಲ ಇತಿಹಾಸದ ಕೊಂಡಿಗಳೆಲ್ಲ ಇದೆ ಅಂತಂದರೆ, ಟಿಪ್ಪು ಸುಲ್ತಾನ ಮುಸಲ್ಮಾನ, ನಿಜಾಮು ಮುಸಲ್ಮಾನ, ಅವನ ವಿರುದ್ಧ ಇವನು ಒಂದ್ಸಲ ಪಿತೂರಿ ಮಾಡ್ತಾನೆ, ಒಂದ್ಸಲ ದೋಸ್ತಿ ಮಾಡ್ಕೊಳ್ತಾನೆ, ಒಂದ್ಸಲ ಪಿತೂರಿ ಮಾಡ್ಕೊಳ್ತಾನೆ, ಮರಾಠರ ಜೊತೆಗೆ ಯುದ್ಧಕ್ಕೆ ನಿಲ್ತಾನೆ, ಮತ್ತೆ ಅವ್ರ ಜೊತೆ ಸಂಧಾನ ಮಾಡ್ಕೊಳ್ತಾನೆ. ಬ್ರಿಟಿಷ್ ಜೊತೆಗೆ ಹೇಗಿದ್ರು ಅವರು ಅಡಿಯಾಳು ಇದ್ದರೂ ಕೂಡ ಅವನು ರೆಸಿಡೆಂಟ್ ಬೆನ್ನ ಹಿಂದೆ ಪಿತೂರಿ ಮಾಡೋದು. ಅವರು ಬ್ರಿಟಿಷ್ ಕೈ ಕೆಳಗೆ ಬಂದಾಗಿಂದ ಈ ನಿಜಾಮ್ ವಂಶ ಒಬ್ಬನೇ ಒಬ್ಬ ನಿಜಾಮ, ಸಾಲಾರ್ ಜಂಗ್ ಬಿಟ್ಟರೆ ಒಬ್ಬನೇ ಒಬ್ಬ ನಿಜಾಮನು ಬ್ರಿಟಿಷ್ ವಿರುದ್ಧ ಪಿತೂರಿ ಮಾಡದೇ ಇರಲಿಲ್ಲ. ಅದಕ್ಕೆ ಸಾಲಾರ್ ಜಂಗ್ ಮ್ಯೂಸಿಯಂ. ಸಾಲಾರ್ ಜಂಗ್ ಮ್ಯೂಸಿಯಂ ಅಲ್ಪ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರು ಈ ಸಾಲಾರ್ ಜಂಗ್. ಸೊ ಇದು ಇವರು ಸ್ಥೂಲವಾದಂತಹ ಒಂದು ಇತಿಹಾಸ ಯಾವುದು ನಿಜಾಮ್ರದ್ದು. ಆದರೆ ಒಂದು ದೊಡ್ಡ ಡ್ಯಾಮೇಜ್ ಏನಾಯಿತು ಅಂದರೆ, ಅವರು ಎಸ್ಪೆಷಲಿ ತೆಲಂಗಾಣ ಆ ರೀಜನ್, ಆ ಭಾಗ ಯಾವುದು ಈ ಹೈದರಾಬಾದು, ಬೀದರು, ಆ ಸುತ್ತಮುತ್ತಲು ಆ ಭಾಗದಲ್ಲ ಇವತ್ತು AIMIM ಇದೆಯಲ್ಲ, OIC ಪಾರ್ಟಿ, ಅದು ಎಲ್ಲೆಲ್ಲೆಲ್ಲ ಪ್ರಬಲವಾಗಿದೆಯೋ ಅಲ್ಲೆಲ್ಲ ನಿಮಗೆ ಈ ನಿಜಾಮರದು ಛಾಪ್ ಕಾಣುತ್ತೆ, ಸ್ಪಷ್ಟವಾಗಿ ಕಾಣುತ್ತೆ. ಔರಂಗಾಬಾದ್ ತನಕ ಹೋಗುತ್ತೆ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ತನಕ ನಿಮಗೆ ಕಾಣುತ್ತೆ ಒಂದು. ಸೊ ಈ ರೀತಿ ಒಂದು ಕಡೆ ಪಿತೂರಿ ಮಾಡಿಕೊಂಡೆ ತನಗೇನೇನು ಬೇಕೋ ಅವೆಲ್ಲ ಮಾಡ್ತಾರೆ. ಪಿತೂರಿಗಳ ಸ್ವರೂಪ ಅಂದರೆ ಒಂದು ವಿಲಿಯಂ ಡಾಲ್ರಿಂಪಿಲ್ ಅಂತ ಈ ನಿಜಾಮರ ಬಗ್ಗೆನೇ ಬರೀತಾನೆ. ಏನು ಗ್ಲೋರಿಫೈ ಮಾಡಿದ್ದಾನೆ ಅವನನ್ನು, ಪಾಪ ಏನು ಗ್ಲೋರಿಫೈ ಮಾಡಿದ್ದಾನೆ. ಅಷ್ಟು ನಿಮಗೆ ಯಾವ್ದಾರ ಒಂದು ಥರ್ಡ್ ಕ್ಲಾಸ್ ಆಡಳಿತಾಭಾಸ ಅಂತ ಯಾವ್ದಾರ ಕರೆಸ್ಕೊಳುತ್ತೆ ನಮಗೆ ಇತ್ತೀಚಿನ ಇತಿಹಾಸದಲ್ಲಿ ನಿಜಾಮಂದು. ಆಯ್ತಾ, ಮರಾಠ ಮೂವ್ಮೆಂಟ್ ಬರುತ್ತೆ, ದೇವರ್ ಪುಟ್ ಡೌನ್ ಅಂತ. ಕರೆಕ್ಟು. ಇದು ಇವ್ರ ಇತಿಹಾಸ ಇರೋದು ಈ ನಿಜಾಮರ ವಂಶದ್ದು. ಹಾಗಾಗಿ ಈ ಪಿತೂರಿಗಳ ಪರಂಪರೆ ನಡೀತಾ ಇರುತ್ತೆ. ಜೊತೆಗೆ ಅವಾಗವಾಗ ಬ್ರಿಟಿಷ್ನವರು ಮೊಟಕ್ತಾ ಇರ್ತಾರೆ ತಲೆ ಮೇಲೆ, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ನಿನ್ನ ಗಲಾಟೆ, ನಿನ್ಗೆ ಏನು ಮಾಡಬೇಕು ಗೊತ್ತು ಅಂದರೆ ಅವಾಗ ಜಿ ಹುಜೂರ್ ಅಂತ ಇನ್ನೊಂದಷ್ಟು ಅವ್ರಿಗೆ ಪ್ರೆಸೆಂಟೇಷನ್, ಕಪ್ಪ ಕಾಣಿಕೆ ಒಪ್ಪಿಸಿ ಇವೆಲ್ಲ ಮಾಡ್ತಿರ್ತಾರೆ, ತಪ್ಪಿಸೋದು. ಹೌದು. ಸೊ ಈ ನಿಜಾಮರಿಗೆ ಪ್ಲೆಷರ್ ಲವಿಂಗ್ ಅಂತಾರಲ್ಲ, ಬೇಸಿಕಲಿ ಅದು ಹೆಚ್ಚು ವಿಸ್ತಾರ ಮಾಡೋ ಅಗತ್ಯ ಇಲ್ಲ ಅನ್ಸುತ್ತೆ. ಸೋನಾ ಕಲ್ಚರ್ ಹೀಗೆ ಒಟ್ಟಿನಲ್ಲಿ ಅತ್ಯಂತ ಸ್ವಾರ್ಥಿಗಳು. ಒಬ್ಬೊಬ್ಬನಿಗೂ ಇಷ್ಟಿಷ್ಟುದ್ದ ಊರ್ಗಾತ್ರ ಜನಾನಗಳು, ಅವರು ಸಂತಾನಗಳು, ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲ ಅದು ವಿಸ್ತಾರ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಆಮೇಲೆ ಬರ್ತೀನಿ ಸ್ವಲ್ಪ. ಸೊ ಈ ನಿಜಾಮರ ವಂಶದ ಕೊನೆ ನಿಜಾಮ ಅಂತ ಕರೆಸ್ಕೊಳ್ಳೋನು ಮೀರ್ ಉಸ್ಮಾನ್ ಅಲಿ. ಅವನು ಬರೋಬ್ಬರಿ ಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲ ಅವನು ಅಲ್ಲಿ ಆಳ್ವಿಕೆ ಮಾಡ್ತಾನೆ ಹೈದರಾಬಾದ್. ಇದನ್ನು ಆ ಹೈದರಾಬಾದ್ ಸಂಸ್ಥಾನದ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಅದರ ಎಲ್ಲ ಪಾಪ್ಯುಲೇಷನ್ ಮೆಜಾರಿಟಿ ಹಿಂದೂ, ಮೈನಾರಿಟಿ ಆಳ್ವಿಕೆ ಇದು. ಮತ್ತು ಆಗಲೇ ಖಿಲಾಫತ್ ಬಗ್ಗೆ ಮಾತಾಡಿದ್ವಲ್ಲ, ಈ ನಿಜಾಮನ್ ತಮ್ಮನೋ, ಆ ಕಾಲದಲ್ಲಿ ಇದ್ದಿದ್ದ ನಿಜಾಮನ್ ತಮ್ಮನೋ ಅಥವಾ ಅವನು ಸೋದರಳಿಯಾನೋ, ಒಟ್ಟಿನಲ್ಲಿ ಹತ್ತಿರದ ಬಂದು ಅವನು ಈ ಖಿಲಾಫತ್ ಮೂವ್ಮೆಂಟ್ಗೆ ಉತ್ತರ ಭಾರತದಲ್ಲಿ ಮತ್ತು ಈಗ ಪಾಕಿಸ್ತಾನಕ್ಕೆ ಸೇರುವಂಥ ಅನೇಕ ಮದ್ರಸಾಗಳಿಗೆ, ಮಸೀದಿಗಳಿಗೆ, ಇಮಾಮ್ಗಳಿಗೆ ಹೇರಳವಾಗಿ ಹಣ ಸಪ್ಲೈ ಮಾಡ್ತಾನೆ. ಖಿಲಾಫತ್ ನಮಗೆ ಮತ್ತೆ ಬರಬೇಕು, ಅಲ್ಲಿ ಬರಬೇಕು ಅಂತ. ಕೊಂಡಿಗಳು ನಿಮಗೆ ಎಲ್ಲ ಕಡೆ ಹೋಗುತ್ತೆ, ಅಲ್ಲೆಲ್ಲ ನಿಮಗೆ ಆ ಡಾಕ್ಯುಮೆಂಟೇಶನ್ ನೋಡಿದ್ರೆ ಮುಸ್ಲಿಂ ಬ್ರದರ್ಹುಡ್ ಅಂತ ಇಟ್ ಡೆಫಿನೆಟ್ಲಿ ವರ್ಕ್ಸ್. ದ ಸ್ಟ್ರಾಂಗೆಸ್ಟ್ ಬಾಂಡಿಂಗ್ ಫೋರ್ಸ್ ಅದು ಸಾಕಷ್ಟು ಸಿಗುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಉಸ್ಮಾನಿಯಾ ಯೂನಿವರ್ಸಿಟಿ ಎಲ್ಲ ಶುರು ಆಯ್ತಲ್ಲ, ಅದರ ಆಸ್ಪಾಸದಲ್ಲಿ ಈ ನಿಜಾಮನ ಮಗಳನ್ನೋ ಅಥವಾ ತಂಗಿ ಮಗಳನ್ನೋ, ಒಟ್ಟಿನಲ್ಲಿ ಅವ್ರ ಮನೆ ಹೆಣ್ಮಕ್ಳನ್ನೇ ಅಲ್ಲಿರುವಂತಹ ಒಟ್ಟಮಾನ್ ಕ್ಯಾಲಿಫೇಟ್ ಇತ್ತಲ್ಲ, ಖಲೀಫಾ, ಆ ವಂಶಕ್ಕೆ ಕೊಟ್ಟು ಮದುವೆ ಮಾಡ್ತಾರೆ. ತುರ್ಕಿ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇದು ಈ ಪರಂಪರೆ ಇದ್ದೇ ಇದೆ. ಇಸ್ಲಾಂ ಭಾರತದಲ್ಲಿ ಬಂದು ನೆಲೆ ಊರದ್ದಾಗಿಂದ ಇದೆ ಇದು. ನಿಮ್ಮ ಮುಖಾಲ್ ಭಾಗ ಮುಘಲರು ಆಸ್ಥಾನದಲ್ಲೆಲ್ಲ ಇದ್ದಿದ್ದು. ಮತ್ತು ಕುತುಬ್ ಶಾಹಿ ಇದ್ರಲ್ಲ ಇಲ್ಲೇ ಗೋಲ್ಕೊಂಡನಲ್ಲಿ, ಅವರು ಬಿಜಾಪುರ, ಇವರೆಲ್ಲ ಇರಾನಿಂದ ಸಾಕಷ್ಟು ಜನ ಬಂದರು
ಇಟ್ ವಾಸ್ ಅ ಗೌರ್ಮೆಂಟ್ ಆಫ್ ಫಾರಿನರ್ಸು ಮೊದಲಿಂದನೂ ಸ್ಪಷ್ಟವಾಗುತ್ತೆ. ಇದು ಅದಕ್ಕೆ ಇವನೇನು ಹೊರತೇನಾಗಿಲ್ಲ. ಈ ಥರ ಎಲ್ಲ ಇದೆ. ಸೊ ಈ ಮೀರ್ ಒಸ್ಮಾನ್ ಅಲಿ ಇದನ್ನು ಸ್ಥಾಪನೆ ಮಾಡ್ತಾನಲ್ಲ, ಒಸ್ಮಾನಿಯಾ ಯೂನಿವರ್ಸಿಟಿ, ವಸ್ತುತಃ ಅದು ಸ್ಥಾಪನೆ ಆಗೋ ಒಂದು ಮುಖ್ಯ ಉದ್ದೇಶ, ದೊಡ್ಡ ಡಿಪಾರ್ಟ್ಮೆಂಟು ಅಂದರೆ ಇಸ್ಲಾಮನ್ನು ಪ್ರಚಾರ ಮಾಡೋದಕ್ಕೆ. ಅಲ್ಲಿ ಓಪನ್ ಆಗಿರುವಂಥ ಎಷ್ಟೊಂದು ಜನ ಲೆಕ್ಚರರ್ಗಳು ಭಾಷಣ ಕ್ಲಾಸಸ್ ಸ್ಟೂಡೆಂಟಿಗೆ ಬೋಧನೆ ಮಾಡ್ತಾ ಇದ್ದಿದ್ದು ಇದನ್ನೇ, ಇಸ್ಲಾಮೇ ಗ್ರೇಟ್ ಅಂತ. ಹಿಂದೂಗಳಿಗೆ ಬ್ಯಾನ್ ಮಾಡ್ತಾಯಿದ್ರು, ಹಿಂದೂ ಹಬ್ಬನ ಆಚರಿಸುವಾಗಿಲ್ಲ ನೀವು ಕ್ಯಾಂಪಸ್ನಲ್ಲಿ ಅಂತ. ಹಾಗೆ ಆಚರಣೆ ಮಾಡಿದ್ದಕ್ಕೆ ಒಂದು ವರ್ಷ ಸುಮಾರೊಂದು 2,000 ಜನ ಹಿಂದೂ ಸ್ಟೂಡೆಂಟ್ಸ್ಗೆ ಫೈನ್ ಹಾಕಿ ಬೇರೆ ಬೇರೆ ಥರ ಟಾರ್ಚರ್ ಎಲ್ಲ ಮಾಡಿದ್ದಾರೆ. ಯಾವಾಗಿದು? 19th ಸೆಂಚುರಿನಾ? 20th ಸೆಂಚುರಿ. ಒಸ್ಮಾನಿಯಾ ಯೂನಿವರ್ಸಿಟಿ 20th ಸೆಂಚುರಿ ಶುರುವಾಗಿತ್ತು. ಅದು ಯಾವಾಗ ಶುರುವಾಯಿತು ಆ ಆಸ್ಪಾಸಲ್ಲಿ ಒಂದು 7-8 ವರ್ಷದ ಅವಧಿ ಇವೆಲ್ಲ ನಡೆದಿದ್ದು. ಸೊ ಇದು ಹಿಂದೂ ಮೆಜಾರಿಟಿ ಸ್ಟೇಟ್ನಲ್ಲಿ. ಅದರ ಜೊತೆಗೆ ಅಲ್ಲಿ ನಮ್ಮ ಹಿಂದೂ ಹಬ್ಬಗಳು ಯಾವುದೂ ಆಚರಣೆ ಮಾಡೋ ಹಾಗಿಲ್ಲ. ಮತ್ತು ಅಲ್ಲಿರುವಂತಹ ಈ ಇಸ್ಲಾಮಿಕ್ ಥಿಯಾಲಜಿಯನ್ಸ್ ಅಂತ ಕರೀತಾರಲ್ಲ, ಇಸ್ಲಾಂ ಧರ್ಮಗುರುಗಳು ಅನ್ಬಾರ್ದು, ಇಸ್ಲಾಮಲ್ಲಿರುವಂತಹ ಇಸ್ಲಾಂ ಮತ ಪ್ರಚಾರಕರು, ಸ್ಕಾಲರ್ಸ್ ಅಂತಾರಲ್ಲ, ಅವರೆಲ್ಲ ರಿಪೀಟೆಡ್ ಆಗಿ ಹಿಂದೂ ಅಡ್ರೆಸ್ ಮಾಡ್ತಾ ಇದ್ದಿದ್ದೇನು ಅಂತಾರೆ, ಗೋಬರ್ ಪರಸ್ತ್ ಅಂತ. ಅಂದರೆ ಸಗಣಿ ತಿನ್ನೋರು ಅಂತ, ಸಗಣಿ ತಿನ್ನೋರು ಅಂತ. ಮೊನ್ನೆ ಪಾರ್ಲಿಮೆಂಟಲ್ಲೇ ಹೇಳಿದ್ನಲ್ಲ ಗೋಮೂತ್ರ ಅಂತ, ಅವನು DMK ಅವನು ಹೇಳಿದ, ಇವತ್ತಿಗೂ ನಡೀತಾ ಇದೆ ಗೋಬರ್ ಪರಸ್ತ್. ಇವೆಲ್ಲ ಈ ಥರ ತುಂಬಾನೇ ಮಾಡಿದ್ದಾರೆ. DMK ಅನ್ನೋಕ್ ಬದಲು ನಾವು ಇಸ್ಲಾಮಿಕ್ ಮಿಷನರಿ ಪಾರ್ಟಿ ಅಂತ. ಹೌದು, ಖಂಡಿತ ಅದು ಅಲ್ಲಿಗೆ ಹೋಗ್ಬಿಟ್ಟಿದೆ, ಅವ್ರು ತೆಕ್ಕೆಗೆ ತೊಗೊಂಡ್ಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ ಪಾರ್ಲಿಮೆಂಟಲ್ಲಿ ಮಾತಾಡಿದವನು ಅವನೇ ಒಬ್ಬ ಕ್ರಿಶ್ಚಿಯನ್. ಈ ಥರ ಇದ್ದಿದ್ದು ವಾತಾವರಣ. ನಿಮಗಿದು ಯೂನಿವರ್ಸಿಟಿಲೇ ಇದಾದರೆ ಅಲ್ಲಿ ನಿಮಗೆ ಪಟೇಲ್ ಪಟ್ವಾರಿ ಸಿಸ್ಟಮ್ ಅಂತ ಇತ್ತು. ಅಂದರೆ ಜಮೀನ್ದಾರ್ಗಳು, ದೊಡ್ಡ ದೊಡ್ಡ ಭೂಮಾಲೀಕರು, ಅವರೆಲ್ಲ ಸಾಕಷ್ಟು ಜನ ಹಿಂದೂಗಳೇ ಆಗಿದ್ದರು. ಅಂದರೆ ಎಷ್ಟು ನಿರ್ವೀರ್ಯತೆ ಇತ್ತು ಅಂತ ನಮಗೆ ನಿಜವಾಗ್ಲೂ ನೋಡಿದ್ರೆ ಸಂಕಟ ಆಗತ್ತೆ. ಮೆಜಾರಿಟಿಲಿ ಇದ್ಕೊಂಡು ಇಷ್ಟು ಏಟ್ ತಿಂತಾ ಇದ್ರು, ನಿಜವಾಗ್ಲೂ ಸಂಕಟ ಆಗುತ್ತೆ. ಅಂದರೆ ಎಕ್ಸ್ಟಾರ್ಷನ್ನು, ನಿಮಗದು ಎಕಾನಮಿ ಅಲ್ಲ, ಎಕ್ಸ್ಟಾರ್ಷನ್. ಅದು ಹಿಪ್ಪೆ ಮಾಡಾಕ್ಬಿಟ್ಟಿದ್ರು. ಹಳ್ಳಿಗಳೆಲ್ಲ ಪೂರ್ತಿ ತಿನ್ನಕ್ಕೆ, ಉಣ್ಣಕ್ಕೆ, ಉಡಕ್ಕೆ ಬಟ್ಟೆ ಇಲ್ಲ, ಈ ಥರ ಮಾಡಿಟ್ಟಿದ್ರು ಅಲ್ಲಿ ಈ ನಿಜಾಮನ ಆಳ್ವಿಕೆಯಲ್ಲಿ. ಈ ಮೊದಲಿಂದ ಹಾಗೆ ಮೀರ್ ಒಸ್ಮಾನ್ ಅಲಿ ಮಾತ್ರ ಅವನು ಎಲ್ಲೆಲ್ಲಿಗೆಲ್ಲ ಬರುತ್ತೆ ಅಂತಂದರೆ, ನಮ್ಮ ಮುನ್ಷಿಯವರು ಒಳ್ಳೆ ಪುಸ್ತಕ ಬರೆದಿದ್ದಾರೆ ಅಧಿಕೃತವಾಗಿ. ನಿಮಗೆ ಇದು ಏನಂತಾರೆ, ಐ ವಿಟ್ನೆಸ್ ಅಕೌಂಟ್ ಅಂತಾರಲ್ಲ, ಮುನ್ಷಿಯವರು ಹೈದರಾಬಾದ್, ಅದಕ್ಕೆ ಆ ಸ್ಟೋರಿಗೆ ಆಮೇಲೆ ಬರ್ತೀನಿ, ಅವ್ರು ಒಳ್ಳೆ ಬುಕ್ ಬರೆದಿದ್ದಾರೆ ಇದ್ರ ಬಗ್ಗೆ. ಅವ್ರು 2 ವರ್ಷ ಇದ್ದರು, ಸುಮಾರು 2 ವರ್ಷ ಅಲ್ಲಿ ಹೈದರಾಬಾದಲ್ಲಿ ಇದ್ದರು, ಇದನ್ನು ಸಾಲ್ವ್ ಮಾಡಬೇಕು ಈ ಪ್ರಾಬ್ಲಮ್ ಅಂತ. ಅಲ್ಲಿದ್ದಾಗ ಅದಷ್ಟು ಎಕ್ಸ್ಪೀರಿಯನ್ಸನ್ನು ದಾಖಲೆ ಮಾಡಿದ್ದಾರೆ. ಮೈ ಡೇಸ್ ಇನ್ ಹೈದರಾಬಾದು ಸಮಥಿಂಗ್ ಆ ಥರ, ರೆಮಿನಿಸೆನ್ಸಸ್ ಆಫ್ ಹೈದರಾಬಾದ್ ಅಂತ. ಕೆ ಎಂ ಮುನ್ಷಿ ಅವರು ಬರೆದಿದ್ದಾರೆ, ಭಾರತೀಯ ವಿದ್ಯಾವನ್ ಕುಲಪತಿ. ಅವರು ಹಸಿಯಾಗಿ ಬರೀತಾರೆ ಈ ಮೀರ್ ಉಸ್ಮಾನ್ ಅಲಿ ಎಂಥವನು ಅಂತ. ಆತನ ಪಿಸಿನಾರಿತನಕ್ಕೆ, ಪೈಶುಣ್ಯಕ್ಕೆ ಒಂದು 20-30 ಸ್ವಂತ ಅನುಭವದಿಂದನೇ ಹೇಳ್ತಾರೆ, ಅದರಲ್ಲಿ ಕೊಟ್ಟಿದ್ದಾರೆ. ಜಿಪುಣತನ ಏನು ಅಂತಂದರೆ, ಅವರು ದಿವಸ ಅವರ ದಿನಚರಿ ಯಾವ ರೀತಿ ಅಂತಂದರೆ, ಅವರು ಇದಿತ್ತಲ್ಲ ಅರಮನೆ ಹೊರಗಡೆ ಅಲ್ಲಿ ದೊಡ್ಡ ಉದ್ಯಾನವನ ಇರುತ್ತಲ್ಲ, ಉದ್ಯಾನವನದಲ್ಲಿ ಕೂತ್ಕೊಂಡು ಟೀ ಕುಡಿಯೋ ಟೈಮಲ್ಲಿ ಮುಂದೆ ಟೇಬಲ್ ಮೇಲೆ, ಅದು ಯಾವ ಕಾಲದ್ದೋ ಗೊತ್ತಿಲ್ಲ ಟೇಬಲ್, ಈ ಮನುಷ್ಯ ಹಾಕ್ಕೊಂಡಿರೋ ಬಟ್ಟೆನೂ ಆ ಥರನೇ. ನಿಜಾಮನಕ್ಕೆ ಒಂದು ಬೇಸಿಕ್ ವೇಷಭೂಷಣ ಇಲ್ಬೇಕಾದ್ರೆ, ರಾಜ ಟಿವಿ ಅಂತ ಅದೂ ಇಲ್ಲ. ಅವರು ಬರೀತಾರೆ ಮುಂಚಿ, ದ ಕ್ಲೋತ್ಸ್ ದಟ್ ಪೈಜಾಮಾ ಆ್ಯಂಡ್ ಇದು ದಟ್ ಹಿ ವಾಸ್ ವೇರಿಂಗ್ has not been, it appears that they have not been washed since the day it came out of the tailor's shop ಅಂತ. ಇದಕ್ಕೆ ಜಿಪುಣತನ ಅನ್ನೋದಕ್ಕೆ ಬದಲು ಬೇರೆ ಇನ್ನೇನಾದರೂ ಅದಕ್ಕೆ. ಸೊ ಅವರ ಕೂತ್ಕೊಂಡು ದಿನ ಬೆಳಿಗ್ಗೆ ಟೀ ಕುಡಿತಾ ನಿಧಾನಕ್ಕೆ ಒಂದೊಂದೇ ಸಿಪ್ ತಗೊಂಡು, ಅವರು ಅಷ್ಟು ಕೂತ್ಕೊಂಡಾಗ ಟೇಬಲ್ ಮೇಲೆ ಧನರಾಶಿ ಹಾಕಬೇಕು, ಅದನ್ನು ನೋಡ್ತಾ ಇರೋದು ಹೀಗೆ. ಆಮೇಲೆ ಅವರು ನೆಲದ ಮೇಲೆ, ಅವರ ಅರಮನೆಯಲ್ಲಿ ನೆಲದ ಪೂರ್ತಿ ಇದೆ, ವಜ್ರ, ವೈಡೂರ್ಯ, ಚಿನ್ನ, ನಾಣ್ಯಗಳು, ಅದನ್ನು ನೋಡ್ತಾ ಇರೋದ್ರಲ್ಲೇ ಇವ್ರಿಗೂ ಪರಮಾನಂದ.
ಸೊ ಈ ವೈಭವದಲ್ಲಿ ತೇಲಾಡುವಾಗ ಬಟ್ಟೆ ಒಕ್ಕೊಳ್ಳೋಕ್ಕೂ ಪುರ್ಸೊತ್ತಿಲ್ಲ ಅಂತ ತೆಗೆದು ಹಾಕಿ ಒಗಸೋ. ಆಮೇಲೆ ಆ ಕಪ್ಪು ಸಾಸರ್ ಇರುತ್ತಲ್ಲ, ಇದು ಮುಂಚೆ ಬರೀತಾರೆ, ಭಾಳ ಕಣ್ಣು ಕಟ್ಟದಂಗೆ ಬರೆದಿದ್ದಾರೆ. ಅದು ಕಪ್ ಆ್ಯಂಡ್ ಸಾಸರ್ ಯಾವಾಗಲೂ ಆಳು ತಂದಿಟ್ಟು ಹೋಗಿರ್ತಾನೆ, ಇವ್ರು ಅದನ್ನು ನೋಡಿಕೊಂಡೇ ತಲ್ಲೀನರಾಗಿರ್ತಾರಲ್ಲ, ಇಷ್ಟೊಂದು ಆಸ್ತಿ ಇದೆ, ಇಷ್ಟೊಂದು ಆಸ್ತಿ ಇದೆ, ಇಷ್ಟೊಂದು ನನಗಿನ್ನ ಸಾಹುಕಾರ ಇದೆ ಅನ್ನೋದು ನೋಡ್ಕೊಂಡು ಹಾಗೆ ಮೈ ಮರ್ತಿದ್ದಾಗ ಪಾರಿವಾಳಗಳು ಇವೆಲ್ಲ ಬಂದು ಅದರಲ್ಲಿ ಟೀ ಒಳಗೆ ಹಿಕ್ಕೆ ಹಾಕುತ್ತೆ, ಬಿಸ್ಕೆಟ್ ಕಿತ್ಕೊಂಡು ಹೋಗುತ್ತೆ, ಅದ್ರ ಮೇಲೆ ಹಿಕ್ಕೆ ಹಾಕಿದ್ರು ಅವ್ರಿಗೆ ಏನೂ ಗಮನ ಇಲ್ಲ. ಸೊ ಈ ಮಟ್ಟದ ಧ್ಯಾನಶೀಲತೆ ಈ ಥರ ಬರಿತಾ ಹೋಗ್ತಾರೆ. ಆ್ಯಂಡ್ ಹಿ ಹ್ಯಾಡ್ ಎನ್ ಎಕ್ಸ್ಟೆನ್ಸಿವ್ ಹ್ಯಾರಮ್ ಇನ್ ಕಿಂಗ್ ಕೋಟಿ ಅಂತ. 14 ಜನ ಅಧಿಕೃತ ಬೇಗಮ್ಗಳು. ಇನ್ನು ಬೇರೆಯವರು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಆಯ್ತಾ. ಅಲ್ಲ, ಬೇಗಮ್ಗಳಲ್ಲೇ ಮಧ್ಯ ಜಗಳ, ಭಯಂಕರ ಆಸ್ತಿಗೆ ಇನ್ನೊಂದಕ್ಕೆ. ಬಟ್ ಬೇಸಿಕಲಿ ಇಷ್ಟೇ ಇದು. ನೀವು ಯಾವ ಸುಲ್ತಾನ ತಗೊಳ್ಳಿ ಇದೇ ಕತೆ ಅಲ್ಲಿಲ್ಲ. ಈಗ ಆ ನೂರ್ ಜಹಾನಿಂದ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಅಕ್ಬರ್ ಅವರ ತಾಯಿ ಗೊತ್ತಾಗುತ್ತಲ್ಲ ಅವ್ರ ಕಥೆಯಲ್ಲಿ. ಸೊ ಅದೇ ಪರಂಪರೆನೇ ಇಲ್ಲೂ ನಡೀತಾ ಇದ್ದಿದ್ದು. ಈ ಥರ ಹಣದ ಹುಚ್ಚು, ಈ ಪೈಶುಣ್ಯ ಎಲ್ಲಿಗೆ ಹೋಗುತ್ತೆ ಅಂದರೆ ಆ ಮನುಷ್ಯನಿಗೆ ಸರಿಯಾದ ಪಾಠ ಕಲಿಸ್ಕೊಟ್ಟಿದ್ರು ನಮ್ಮ ಪಂಡಿತ್ ಮದನ್ ಮೋಹನ್ ಮಾಲ್ವಿಯ. ಅವರು ಕಾಶಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯಕ್ಕೆ ಫಂಡ್ ರೈಸಿಂಗ್ ಮಾಡಿದಾಗ ಇಲ್ಲಿ ಬಂದಾಗ ಅವಮಾನ ಮಾಡಿ ಕಳಿಸ್ತಾರೆ. ನನ್ನ ಚಪ್ಪಲಿಗೂ ಇದಿಲ್ಲ, ನಿನ್ನ ಚಪ್ಪಲಿ ಸಮಾನಕ್ಕೆ ಅಂತೆಲ್ಲ. ಆ ರೀತಿ ದರ್ಪದಲ್ಲಿ ಆಯಿತು ಕೊಡಿ ಚಪ್ಪಲಿನೇ, ನಾನು ಬೇಸಿಕಲಿ ಹುಟ್ಟಿನಿಂದ ಬ್ರಾಹ್ಮಣ, ಉಂಚವೃತ್ತಿನೇ ನಮ್ಮ ಕುಲ, ಇದಕ್ಕೆ ನೀನು ಚಪ್ಪಲಿನ ಇಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಇದು ನಿಜಾಮರ ಚಪ್ಪಲಿ, ಇದನ್ನು ನಾನು ಹರಾಜಿಗೆ ಇಟ್ಟಿದ್ದೀನಿ, ಅವ್ರು ಕೊಡೋಕ್ಕೆ ದುಡ್ಡಿಲ್ಲ, ಅದಕ್ಕೆ ಚಪ್ಪಲಿ ಕೊಟ್ಟಿದ್ದಾರೆ, ನೀವು ಕೊಂಡ್ಕೊಳ್ಳಿ ನಿಜಾಮಂದು ಅಂತ. ಇದನ್ನು ಕೇಳಿ ಕೊನೆಗೂ ಅವ್ರಿಗೆ ಸುಪ್ತ ಪ್ರಜ್ಞೆಯಲ್ಲಿರುವಂತಹ ಒಂದು ತಮ್ಮ ಸೆಲ್ಫ್ ರೆಸ್ಪೆಕ್ಟು, ಆತ್ಮಾಭಿಮಾನ ಜಾಗರಣೆಯಾಗಿ ಇವರು ಕರೆಸ್ಬಿಟ್ಟು ದುಡ್ಡು ಕೊಡ್ತಾರೆ ಅಂತ ಒಂದು ಇದೆ, ಅದೊಂದು ಕತೆ. ಸೊ ಈ ಮಟ್ಟದ ಪೈಶುಣ್ಯ ಇದೆ ನಿಜಾಮ್ಗೆ ಜಿಪುಣ. ಸೊ ಇಷ್ಟೆಲ್ಲ ಆದಾಗ 1900 ಇನ್ನೇನು ಬ್ರಿಟಿಷರು ಇಲ್ಲ, ಇವಾಗ ಬರೋಣ ಅದಕ್ಕೆ ವಿಷಯಕ್ಕೆ. ಬ್ರಿಟಿಷ್ನವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ಮೇಲೆ 2 ಕೆಲಸ ಒಟ್ಟಿಗೆ ಮಾಡ್ತಾರೆ. ಆವಾಗಿದ್ದ ಭಾರತ ಒಂದು ಬ್ರಿಟಿಷ್ ನೇರ ಆಳ್ವಿಕೆಯಲ್ಲಿರುವಂತಹ ಭಾರತ, ಅದನ್ನು ಬ್ರಿಟಿಷ್ ಇಂಡಿಯಾ ಅಂತ. ಇನ್ನೊಂದು ನಮ್ಮ ದೇಶೀಯ ಸಂಸ್ಥಾನಗಳು, 2 ಇದು. ಸೊ ಅವರು ಸ್ವಾತಂತ್ರ್ಯ ಕೊಡ್ತೀವಿ ಭಾರತಕ್ಕೆ ಅಂತ ಘೋಷಣೆ ಮಾಡಿದಾಗ ಅಷ್ಟೂ ಜನ 500ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳು ನಿಮಗೂ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ನಿಮಗೂ ನಮಗೂ ಇನ್ಮೇಲೆ ಏನಿದ್ರು ಪರ್ಸನಲ್ ರಿಲೇಷನ್ ಇರಲಿ ಅಂದ್ಬಿಡ್ತಾರೆ. ಆಯಿತಾ, ನಾವು ಆಳ್ತಾ ಇದ್ದಂತಹ ಭಾರತದ ಭೂಭಾಗ ಅದು ಅವ್ರು ಕಾಂಗ್ರೆಸ್ಗೆ ಕೊಟ್ಬಿಡ್ತೀವಿ, ಇದು ನಿಮ್ಮ ಸರ್ಕಾರ ಇದೆಯಲ್ಲ, ಇದು ನಿಮ್ಮದೇ ಸ್ವತಂತ್ರ ದೇಶ ಅಂತ ನೀವೇನು ಬೇಕಾದರೂ ಇದನ್ನು ಮಾಡ್ತಾರೆ. ಮೂಲ ಬೀಜ ಬ್ರಿಟಿಷ್ ಈ ರೀತಿ ಬಿತ್ತಾರೆ. ಆವಾಗ ಪಟೇಲ್ ಆಗಲಿ ಅವರು ಕಾಂಗ್ರೆಸ್ ಅವರಾಗಲಿ ಬೇರೆ ದೇಶೀಯ ಸಂಸ್ಥಾನಗಳು ದೇವರ್ ಸೇನ್ ಅಂತಲೇ ಹೇಳಬೇಕು. ಜೊತೆಗೆ ಪಟೇಲ್ ಅವರು ಗಟ್ಟಿಗೆ ನಿಂತ್ಕೊಳ್ತಾರೆ. ಆ ಮಂಚ ಇಲ್ಲದೆ ಹೋಗಿದ್ದಿದ್ರೆ ನಿಜವಾಗ್ಲೂ ಇನ್ನೊಂದು ಕಾಶ್ಮೀರ ಅಲ್ಲ, 562 ಸ್ವತಂತ್ರ ರಾಷ್ಟ್ರಗಳಾಗುವಂತಹ ಒಂದು ಡೇಂಜರ್ ಇತ್ತಲ್ಲ. ಇದುಗಳಿಗಿಂತ ಹೆಚ್ಚಾಗಿ ಇನ್ನೊಂದು ಪಾಕಿಸ್ತಾನ ಆಗಿರ್ತಿತ್ತು. ಹಾಗಾಗಿ ಪಟೇಲ್ರು ನೋಡಿ 500ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳನ್ನು ವಿಲೀನ ಮಾಡ್ತಾರೆ. ಕಾಶ್ಮೀರ್ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಅಂತ ಒಂದು ಸ್ಟೇಟನ್ನು ನೆಹರು ಕೈಗೆ ತಗೊಳ್ತಾರೆ. ಇಲ್ಲಿ ತನಕ ಆಗ್ತಿಲ್ಲ ಅದು. ಈಗ ತಾನೇ ಸುಪ್ರೀಂ ಕೋರ್ಟ್ ತಾನೇ ಬಂತು, ಅದಕ್ಕೂ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ನವರು. ಸೊ ಹೀಗಾಗಿ ಇದೇ ಬೇಕಾಗಿದ್ದು ಯಾರಿಗೆ. ಈ ನೀವು ನೋಡಿ ಯಾರ್ಯಾರೆಲ್ಲ ಹಠ ಹಿಡಿದ್ರು ನಾವು ಭಾರತದಲ್ಲಿ ವಿಲೀನ ಆಗಲ್ಲ ಅಂತ ಯಾರ್ಯಾರು ಹಠ ಹಿಡಿದ್ರು. ಆ ಕಡೆ ನವಾಬ್, ಜುನಾಗಢ ನವಾಬ್, ಇಲ್ಲಿ ಭೋಪಾಲದ ನವಾಬು, ಇವನು ಮೀರ್ ಉಸ್ಮಾನ್ ಅಲಿ ನಿಜಾಮ್. ಆವಾಗ ಆ ಸಂದರ್ಭದಲ್ಲಿ ಎಲ್ಲ ಚರ್ಚೆ ಆಗುತ್ತೆ. ಸೊ ನಿಜಾಮು ಹಿಂದೆ ಮುಂದೆ ನೋಡಿಕೊಂಡು ಆಟ ಆಡ್ತಾ ಇರ್ತಾನೆ, ಬೇಸಿಕಲಿ ಆಟ ಆಡಿಸ್ತಾನೆ. ನೋಡಿ ಈ ಕ್ಲಾಸ್ ಸರಿಗಿಲ್ಲ, ಆ ಕ್ಲಾಸ್ ಸರಿಗಿಲ್ಲ, ಹಿಂದ್ಗಡೆ ಪಿತೂರಿ ಮಾಡ್ತಾ ಇರೋದು. ಅಲ್ಲಿ ಒಬ್ಬ ವಾಲ್ಟರ್ ಮಾಂಕ್ಟನ್ ಅಂತ ಇರ್ತಾನೆ, ಬ್ರಿಟಿಷ್ ಅಧಿಕಾರಿ, ಹೈದರಾಬಾದಲ್ಲಿ ಅವನು ನೇಮಕಗೊಂಡಿರ್ತಾನೆ. ಅವನು ಡಬಲ್ ಗೇಮ್ ಆಡ್ತಾನೆ. ಅವನು ಒಂದು ಕಡೆ ಮೌಂಟ್ ಬ್ಯಾಟನ್ ಜೊತೆ ಫ್ರೆಂಡ್ಸು. ಮೌಂಟ್ ಬ್ಯಾಟನ್ ಚಮಚ ಅಂತಲೇ ಒಂದು ಅರ್ಥದಲ್ಲಿ ಹೇಳಬೇಕು. ಇಲ್ಲಿ ನಿಜಾಮ್ಗೂ ಫೀಡ್ ಮಾಡ್ತಾ ಇರ್ತಾನೆ, ನಾವಿದ್ದೀವಿ, ಮೌಂಟ್ ಬ್ಯಾಟನ್ ನನ್ನ ದೋಸ್ತು,
ನಿನಗೆ ನಿನ್ನ ಸಪ್ರೇಟ್ ಹೈದರಾಬಾದ್ ರಾಷ್ಟ್ರ ಸಿಗುತ್ತೆ ಅಂತ ಆ ಕಡೆ ಹೇಳೋದು. ಈ ಕಡೆ ಪಟೇಲ್ ಜೊತೆನೂ ಮೀಟಿಂಗಲ್ಲಿ ಕೂತ್ಕೊಂಡು ಮಾತಾಡೋದು. ಎಲ್ಲ ಕಡೆನೂ ಆಟ ಆಡ್ತಾ ಇರ್ತೀನಿ ಈ ಮಾಂಕ್ಟನ್ನು. ಒಂದಲ್ಲ ಎರಡಲ್ಲ, ಅದು ಸಂಕ್ಷೇಪ ಮಾಡಿ ಹೇಳಬೇಕಷ್ಟೆ. ಆ ಡೀಟೇಲ್ಸ್ ಎಲ್ಲ ಹೋದ್ರೆ ತಲೆ ಕೆಟ್ಟೋಗುತ್ತೆ. ಇಂಗ್ಲೀಷಲ್ಲಿ ನರಿಗಳು ನರಿಗಳು ಅನ್ನೋದು. ಹಾಂ, ನರಿ ಬುದ್ಧಿ. ಹೌದು. ಇಲ್ಲೋ ಅಲ್ಲೋ ಎರಡು ಕಡೆ ಅಲ್ಲ, ನರಿ ಅಟ್ಲೀಸ್ಟು ಅದು ಸರ್ವೈವಲ್ಗೆ ಮಾಡುತ್ತೆ. ಇವ್ರಿಗೇನಿದೆ? ಅದು ಸರಿ, ಅದು ಅವ್ರ ಸರ್ವೈವಲ್ಗೆ. ಹಾಗೆ ಈ ಥರ ಮಾಡ್ಕೊಂಡು ಬರ್ತಾ ಇದ್ರೆ ಅವಾಗ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ಬರುತ್ತೆ ಹೊಸ ಭಾರತ ಸರ್ಕಾರಕ್ಕೂ. ನಮಗೆ ಏನು ನೆನಪಲ್ಲಿ ಇಟ್ಕೋಬೇಕು ಅಂತಂದರೆ, ಇದಾಗಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ. ಅದೇ ಯಾವಾಗ ಹೈದರಾಬಾದ್ ಲಿಬರೇಷನ್ ಆಗಿದ್ದು, ಸೆಪ್ಟೆಂಬರ್ 1948 ಅನ್ಸುತ್ತೆ, ಆಗಸ್ಟ್ ಸೆಪ್ಟೆಂಬರ್ ಆ ಹೊತ್ತಿಗೆ. ಹೌದು, ಒಂದು ವರ್ಷ ಆಗೋದು. ಸೊ ಅದಕ್ಕೆ 2 ವರ್ಷ ಹಿಂದೆ, ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಆಗೋಗಿತ್ತು. ಟ್ರಾನ್ಸ್ಫರ್ ಆಫ್ ಪವರ್ ಒಂದು ಬಾಕಿ ಇತ್ತು. 46ರಲ್ಲಿ ಟ್ರಾನ್ಸ್ಫರ್ ಆಫ್ ಪವರ್ ಒಂದು ಬಾಕಿ ಇತ್ತು. ಅವಾಗಿಂದ ಪಿತೂರಿ ಮಾಡ್ಕೊಂಡು ಬರ್ತಾರೆ. ಎಲ್ಲ ಕಡೆ ಲೆಟ್ರ್ ಬರೀತಾ ಇದ್ದಾರೆ. ಈ ಮೀರ್ ಒಸ್ಮಾನ್ ಅಲಿ ಒಂದು ಕಡೆ ಬ್ರಿಟಿಷಿಗೆ ಬರೀತಾನೆ, ಇನ್ನೊಂದು ಕಡೆ ಜಿನ್ನಾಗ್ ಲೆಟ್ರ್ ಬರೀತಾನೆ, ಇನ್ನೊಂದು ಕಡೆ ಅದೆಲ್ಲೋ ಅಫ್ಘಾನಿಸ್ತಾನ ಒಬ್ಬ ಕಿತ್ತೋಗಿರೋಂಥ ಒಬ್ಬ ವಾರ್ಲಾರ್ಡ್ ಇರ್ತಾನೆ, ಅವನಿಗೆ ಬರೀತಾನೆ, ಟರ್ಕಿಗೆ ಬರೀತಾನೆ. ಸೊ ಈ ರೀತಿ ಎಲ್ಲ ಕಡೆನೂ ಪತ್ರ ವ್ಯವಹಾರ ಮಾಡ್ತಿರ್ತಾನೆ. ಆ ಟೈಮಲ್ಲಿ ಒಬ್ಬ ಸಿಡ್ನಿ ಕಾಟನ್ ಅಂತ ಇರ್ತಾನೆ ಮನುಷ್ಯ. ಹೀ ಈಸ್ ಬೇಸಿಕಲಿ ಆರ್ಮ್ಸ್ ಡೀಲರ್, ಗನ್ ರನ್ನರು. ಆಸ್ಟ್ರೇಲಿಯಲ್ಲಿ ಹೋಗಿ ಸೆಟ್ಲ್ ಆಗ್ತಾನೆ ಅವನು. ಪ್ರಪಂಚದ 2ನೇ ಮಹಾಯುದ್ಧದಲ್ಲಿ ಇಂಥ ಕೆಲಸನೇ ಮಾಡ್ತಿರ್ತಾನೆ. ಗನ್ ಸಪ್ಲೈ ಮಾಡೋದು, ಬಾಂಬ್ ಸಪ್ಲೈ ಮಾಡೋದು, ಇವೆಲ್ಲ ಮಾಡ್ತಿರ್ತಾನೆ. ಅವನನ್ನು ರೆಕ್ರೂಟ್ ಮಾಡ್ಕೊಳ್ತಾನೆ ನಿಜಾಮ. ಇಲ್ಲಿ ಬಂದು ಹೆಲ್ಪ್ ಮಾಡೋ, ನನ್ನ ಗನ್ ಎಲ್ಲ ತೊಗೊಂಡು ಬಾ. ಭಾರತದ ಈ ಏನು ಅಂದರೆ ಪಟೇಲ್ ಅವ್ರ ಹತ್ರ ಭಾಳ ವಿನಯದಿಂದ ವಿಧೇಯವಾಗೆಲ್ಲ ನಡ್ಕೊಂಡು ಇವೆಲ್ಲ ಮಾಡೋದು. ಅಲ್ಲಿ ಎಲ್ಲಿ ಹೈದರಾಬಾದಲ್ಲಿ ಅವನು ಗೂಂಡಾಗಳ ಮೂಲಕ ಪ್ರಚೋದನಕಾರಿ ಭಾಷಣಗಳು, ಅದೇ ಮತ್ತೆ ಇದೆ ಈ ಗೋಬರ್ ಪರಸ್ ಹಿಂದೂಗಳಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಈ ಥರ. ಸೊ ಈ ಸಿಡ್ನಿ ಕಾಟನ್ನು ಇಂಥವ್ರನ್ನ ಒಂದೊಂದೆಲ್ಲ ಮಾಡಿರೋದು ಇವರೆಲ್ಲ. ನನಗೆ ಒಂದು ಸೆಪ್ರೇಟ್ ಏರ್ ಫೋರ್ಸ್ ಬೇಕು ಅಂತ ಅದು ಸನ್ನದ್ಧ ಮಾಡ್ಕೊಳ್ಳೋಕ್ಕೆಲ್ಲ ತಯಾರು ಮಾಡ್ತಿರ್ತಾರೆ. ಲೆಟರ್ ಬರೆದಾರೋ ಅಂತ ಹೇಳಿದ್ರಲ್ಲ, ಇದೆ ತನ್ನ ಇದನ್ನು ಹೌದು. ನನಗೆ ಸಹಾಯ ಮಾಡಿ ಅನ್ನೋ ಅವ್ನಿಗೆ ಏನು ಅಂತಂದರೆ, ಒಂದು ದೊಡ್ಡ ಮಾದರಿ ಯಾರು ಆಗ್ತಾರೆ ನಮ್ಮ ನಿಜಾಮನಿಗೆ ಅಂದರೆ ಜಿನ್ನಾ. ನಾನು ಇಲ್ಲಿ ನಿಜಾಮನ ವಂಶದವನು, ನಾನು ರಾಜ. ಜಿನ್ನಾ ರಾಜನೋ ಅಲ್ಲ, ಏನು ಕೇವಲ ಒಬ್ಬ ವಕೀಲ. ಅವನು ಒಂದು ಛಲದಿಂದ ಪ್ರತ್ಯೇಕವಾದಂತಹ ಇಸ್ಲಾಮಿ ದೇಶನೇ ಮಾಡ್ಕೊಂಡ. ನಮ್ಮ ವಂಶಕ್ಕೆ ಇಷ್ಟು ದೊಡ್ಡ ಚರಿತ್ರೆ ಇದೆ, ನನಗಾಗಲ್ವಾ ಇಲ್ಲಿ ಹೈದರಾಬಾದಲ್ಲಿ ಮಾಡೋದಕ್ಕೆ ಆವತ್ತಿಂದ ಇಲ್ಲೇ ಉಳ್ಕೊಂಡಿದ್ದೀವಿ ಅಂತ. ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಮುಂಚೆಯವರು ಭಾಳ ಗ್ರಾಫಿಕ್ಕಾಗಿ ಬರೀತಾರೆ ಇದನ್ನೆಲ್ಲ. ಸೊ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ನೆಪ ಮಾತ್ರಕ್ಕೆ ಒಂದು ಮಾಡ್ಕೊಳ್ತಾನೆ. ಅಂದರೆ ದೇ ಆರ್ ಬೈಯಿಂಗ್ ಟೈಮ್. ಹಿಂಗೋ ಒಂದಂಗೆ ಮಾಡಿ ನಾವು ಭಾರತದ ಸೈನ್ಯದ ವಿರುದ್ಧನೇ ಹೋಗ್ಬಿಡ್ತೀವಿ. ಇನ್ನೂ ಅಷ್ಟು ಆ ಭ್ರಮೆಗಳೆಲ್ಲ ಇತ್ತು ತುಂಬ. ಅದಕ್ಕೆ ತಯಾರಿ ಅಂತ ಮಾಡ್ತಿರ್ತಾನೆ. ಪಟೇಲು ನೋಡೋಷ್ಟು ನೋಡ್ತಾರೆ. ಸೊ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆವಾಗ 3 ಅಂಶದಲ್ಲಿ ಯಾರು ನಿಜಾಮ ಹಠ ಹಿಡಿತಾನೆ. ನೋಡಿ, ನಾವು ಮುಸ್ಲಿಮರು ಇಲ್ಲಿ ಮೈನಾರಿಟಿ, ಅದೊಂದು ಕಾರ್ಡ್ ಪ್ಲೇ ಮಾಡ್ತಾರೆ. ಸೊ ಈಗ ಭಾರತಕ್ಕೆ ವಿಲೀನ ಆಗಿಬಿಟ್ರೆ ನಮ್ಮ ಗತಿ ಏನು? ನಿಮ್ಮದು ಕಾಂಗ್ರೆಸ್ ಪಕ್ಷ ಹಿಂದೂಗಳ ಪಕ್ಷ. ಭಾರತದಂತಹ ದೊಡ್ಡ ದೇಶ, ಭಾರತದಂತಹ ದೊಡ್ಡ ದೇಶ, ಅಲ್ಲಿ ಮೆಜಾರಿಟಿ ಬಹುಸಂಖ್ಯಾತರು ಹಿಂದೂಗಳು. ಅವ್ರ ಕೆಳಗೆ ನಾವು ಬದುಕಕ್ಕಾಗತ್ತಾ? ಎಷ್ಟು ಕಷ್ಟ. ಸೊ ಈ ತಂತ್ರ ಹಿಂದೂಗಳು ಬದುಕಬಹುದು. ಸೊ ಈ ತಂತ್ರ ಒಂದು ಕಡೆ ಆಯಿತು ಅಂತಂದರೆ, ಇನ್ನೊಂದು ಕಡೆ ಏನು ಅಂತಂದರೆ, ಯಾವಾಗ ಪಟೇಲ್ ಬಗ್ಗಲ್ಲ ಅಂತ ಸ್ಪಷ್ಟ ಆಗ್ತಾ ಬರುತ್ತೋ ಆವಾಗ ಕೊನೆಯ ಅಸ್ತ್ರ, ಬ್ರಹ್ಮಾಸ್ತ್ರ, ಟ್ರಂಪ್ ಕಾರ್ಡ್ ಅಂತಾರಲ್ಲ, ನಾವು ಇಲ್ಲಿ ಮೈನಾರಿಟಿ ಇರ್ಬೋದು, ಆದರೆ ಅಧಿಕಾರದ ಸೂತ್ರಗಳೆಲ್ಲ ನಮ್ಮ ಕೈಲಿದೆ. ನಮ್ಮ ಆಳ್ವಿಕೆಯಲ್ಲಿ ನಮ್ಮ ಅಂಡರಲ್ಲಿರುವಂತಹ ಹಿಂದೂ ಪ್ರಜೆಗಳನ್ನು ನರಮೇಧ ಮಾಡ್ತೀವಿ. ಇದು ಕೊನೆಯ ಟ್ರಂಪ್ ಕಾರ್ಡ್. ಅದನ್ನು ಯೂಸು ಮಾಡ್ತಾರೆ. ಸೊ ಬರ್ತಾ ಬರ್ತಾ ಈ ರೀತಿ ಯಾವಾಗ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಆಗುತ್ತೋ ಆವಾಗ ಕಾಸಿಮ್ ರಿಜ್ವಿ ಅಂತ ಒಬ್ಬ ಇರ್ತಾನೆ. ಅವನ ಆರಿಜಿನ್ಸು ಭಯಂಕರವಾಗಿದೆ. ಮಹಾರಾಷ್ಟ್ರದ ನಾಗ್ಪುರನೋ ಅಥವಾ ಅಲ್ಲಿ ಆ ಸುತ್ತಮುತ್ತಲು ಎಲ್ಲೋ ಒಂದು ಕಡೆ ಆ ಮೂಲದವನು.
ಕಾಸಿಂ ರಾಜ್ವಿ ಅವ್ರ ತಂದೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ ಅಥವಾ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ರಿಟೈರ್ ಆಗಿ ಮತ್ತೆ ಒಂದು ಚಿಕ್ಕ ಲಾ ಪ್ರಾಕ್ಟೀಸು ಇಟ್ಕೊಂಡು ಏನೋ ಮಾಡ್ತಾರೆ. ಇವರು ಲಾ ಪ್ರಾಕ್ಟೀಸ್ ಲಾ ಡಿಗ್ರಿ ತೊಗೊಂಡು ಒಂದು ಪುಟ್ಟ ಲಾ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಸೈಡಲ್ಲಿ ಸಂಜೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಸಂಜೆ ಲೋಕಲ್ ಮುಸಲ್ಮಾನ್ ಇದನ್ನು ಇಸ್ಲಾಮಿಕ್ ಪ್ರೀಚಿಂಗ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಮಾಡಿ ಒಂದು ರ್ಯಾಡಿಕಲ್ ಇಸ್ಲಾಮಿಸ್ಟ್ ಅಂತಾರಲ್ಲ ಆ ಗುಂಪಿಗೆ ಸೇರಿಕೊಂಡು ಅದು ಅಲ್ಲೊಂದು ಸಣ್ಣ ಪ್ರಮಾಣದ ನಾಯಕತ್ವ ಪಡ್ಕೊಂಡು ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಬೇಕು ಅನ್ನೋ ರೈಟ್ಸಲ್ಲೆಲ್ಲ ಇವನು ಪಾಲ್ಗೊಳ್ತಾನೆ. ಅದರ ನಾಯಕತ್ವ ಎಲ್ಲ ತಗೊಳ್ತಾನೆ ಕಾಸಿಂ ರಿಜ್ವಿ. ಆ ಒಂದು ಸಂದರ್ಭದಲ್ಲಿ ಹೈದರಾಬಾದಿಗೆ ಕರೆಸ್ಕೊಳ್ತಾರೆ ಅವನನ್ನು. ಅದು ಯಾಕೆ ನಾವು ಹಿಂದೆನೇ ಮರ್ತೋಗಿದೆ ನನಗೆ. ಒಟ್ಟಿನಲ್ಲಿ ಇವನು ಒಳ್ಳೆ ಲೀಡರ್ಶಿಪ್ ಇದೆ ಇವನಿಗೆ ಅಂತ ಕಾಸಿಂ ರಿಜ್ವಿಗೆ ಅವನ್ನ ಕರೆಸ್ಕೊಳ್ತಾರೆ ಹೈದರಾಬಾದ್ಗೆ. ಅಲ್ಲಿಂದ ನಿಧಾನಕ್ಕೆ ಅವನು ಆ ನಿಜಾಮನ ಆಪ್ತ ವಲಯಕ್ಕೆ ಹತ್ತಿರ ಆಗ್ತಾ ಹೋಗ್ತಾನೆ. ಯಾವಾಗ ಈ ಸಂದರ್ಭ ಬಂದು ಒದಗುತ್ತೋ ಅಂದರೆ ಬ್ರಿಟಿಷ್ ಅವ್ರು ಹೇಳ್ತಾರಲ್ಲ ನೀವು ಸ್ವತಂತ್ರರಾಗಿರಬಹುದು ಅಂತ, ಆವಾಗ ಇವನು ಗೊತ್ತಾಗತ್ತೆ ಓಹೋ ನಮ್ಮ ನಿಜಾಮ ಈಗ ಅವನ ಪೊಸಿಷನ್ ವೀಕ್ ಆಗಿದೆ, ಅವನ ಹೆಸರು ಹೇಳ್ಕೊಂಡು ನಾವು ಇದನ್ನು ನನಗೆ ಸೊಪ್ಪಾಗ್ತಾ ಇದ್ದಾನೆ ಅವನು ಅಂಥೇಳಿ ಅಲ್ಲಿ ತನಕ ನಿಜಾಮನ ಆಪ್ತವಲಯದಲ್ಲಿ ಯಾರ್ಯಾರಿದ್ರೋ ಮುಸಲ್ಮಾನರೇ ಇದ್ರೂ ಅವನ್ನೆಲ್ಲ ಒಂದೊಂದಾಗೆ ಖಾಲಿ ಮಾಡಿಸ್ತಾನೆ. ಮಾಡಿ ಇವನು ಸಿಂಹಾಸನದ ಅತಿರಾಜ ಆಗೋ ಮಟ್ಟಕ್ಕೆ ಬೆಳಿತಾನೆ. ಹಾಂ, ಸೊ ಎಷ್ಟು ಶ್ರೂಡು ಅಂದರೆ ಇವನು ಬಾ ನಿಜಾಮ ಅಂದರೆ ನಾನು ಇವನ ಕೈ ಕೆಳಗೆ ಇಲ್ಲ, ನನ್ನ ಕೈಲಿ ಏನೂ ಇಲ್ಲ ಅಂತ ಪಟೇಲಿಗೆ ಹೇಳೋದು. ಇಲ್ಲಿ ಕಾಸಿಂ ರಿಜ್ವಿಗೆ ಹಿಂದೂಗಳ ವಿರುದ್ಧ ಇನ್ನೂ ಭಯಂಕರವಾಗಿ ಭಾಷಣಗಳು ಕೊಡುವಂತ. ಮೊದಲು ಭಾಷಣ, ಆಮೇಲೆ ಮಿಕ್ಕಿದ್ದು ಲಾರಿಗಳಲ್ಲೆಲ್ಲ ಮಾಡಿ ಅಯ್ಯೋ ದಿನ ಬೆಳಗಾದರೆ ಹಿಂದೂ ಏರಿಯಾಗಳಿಗೆ ಲಾರಿಗಟ್ಟಲೆ ಸಾವಿರಾರು ಜನನ ತುಂಬಿಕೊಂಡು ಲಾರಿಗಳಿಗಟ್ಟಲೆ ಸೈಕಲ್ ಮೇಲೆ ಹಿಂದೂಗಳ ಮನೆ ಇದಕ್ಕೆ ಮೇಲೆ ಕ್ರಾಸ್ ಬರೆದು ನೀವೆಲ್ಲ ನಿಮ್ಮ ಮನೆಗಳಿಗೆ ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತು ಅಂತ ಗುರ್ತು ಹಾಕ್ಕೊಂಡು ಸಿಕ್ಕಾಪಟ್ಟೆ ಪ್ರಚೋದನಕಾರಿ ಭಾಷಣ ಮಾಡಿ ಆಮೇಲೆ ಆ ಮದ್ರಸಾ ನೆಟ್ವರ್ಕನ್ನು ಆ್ಯಕ್ಟಿವೇಟ್ ಮಾಡಿ ಅವಾಗ ಅನ್ಲೀಶ್ ಮಾಡ್ತಾನೆ. ಅವನು ಪಡೆ ಕಟ್ಕೊಳ್ತಾನಲ್ಲ, ರಜಾಕರ್ ಅಂತ ಕರೀತಾರೆ, ಅಂದರೆ ಸೋಲ್ಜರ್ಸು ಅಥವಾ ಇಸ್ಲಾಮಿ ವಾರಿಯರ್ಸ್ ಅಂತ ಈ ರೀತಿ ಏನು ಬೇಕಾದ್ರೂ ಅನ್ಕೋಬೋದು. ಯಾವಾಗ ಪಟೇಲ್ ಬಗ್ಗಲ್ಲ ಅಂತ ಗೊತ್ತಾಯ್ತು ಅವಾಗ ಕಾಸಿಂ ರಾಜ್ವಿ ಕೈಲಿ ನಿಜಾಮ ಫುಲ್ ಅಧಿಕಾರ ಕೊಟ್ಬಿಡ್ತಾನೆ. ನಾನಿದ್ದೀನಿ ನಿನ್ನ ಬೆನ್ನಿಗೆ, ಏನು ಬೇಕೋ ಮಾಡ್ಕೊ ಅಂತ. ಸೊ ನಿಮಗೆ ಇಡೀ ಇವತ್ತು ತೆಲಂಗಾಣ ಅಂತಿದೆಯಲ್ಲ ಒಂದು ಕಡೆಯಿಂದ ಕೊಡ್ತಾರೆ, ಎಸ್ಪೆಷಲಿ ಹಳ್ಳಿಗಾಡಲ್ಲಿ ಹಿಂದೂಗಳನ್ನ ಹುಡುಕಿ ನಾಯಿಗಳ ಥರ ಬೇಟೆಯಾಡ್ತಾರೆ. ಇದನ್ನು ಒಂಥರ ಆ ಬರ್ಬರತೆ ಯಾವ ರೀತಿ ಇದೆ ಅಂತಂದರೆ ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ವರ್ಸ್ಟಾಗಿದೆ, ಭಯಂಕರ, ಅಷ್ಟು ವರ್ಸ್ಟಾಗಿದೆ. ಸೊ ಏನು ಯಾವುದು ಆಲ್ಮೋಸ್ಟ್ ಇದು ಪ್ರೆಗ್ನೆಂಟ್ ನಿಯರ್ ಡೆಲಿವರಿ ಹೆಣ್ಮಕ್ಳು ಅವ್ರನ್ನ ಬಲವಂತ ಡೆಲಿವರಿ ಮಾಡಿಸಿದ್ದಂತಹ 100 ಇನ್ಸಿಡೆಂಟ್ ಸಿಗುತ್ತೆ. ದಿಸ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ರೇಪ್ ಅಲೋನ್. ವಿಶಾಲವಾಗಿ ನಿಮಗೆ ಅಲ್ಲಿ ವರಂಗಲ್ಲು, ಹೈದರಾಬಾದು, ಇಲ್ಲಿ ನಮ್ಮಲ್ಲಿ ಬೀದರ್ ಅದಷ್ಟು ಪೂರ್ತಿ ಗುಲ್ಬರ್ಗ ಇಲ್ಲೆಲ್ಲ ದೇವಸ್ಥಾನಗಳು ಒಡೆದಾಕೋದು, ಬಲವಂತವಾದ ಮತಾಂತರ. ಒಳ್ಳೆ ದೇವಸ್ಥಾನಗಳಿಲ್ಲ, ಆದರೂ ಇದ್ದಿದ್ದಷ್ಟು ಒಂದು ಚಿಕ್ಕ ಕಲ್ಲು ಇದು ವಿಗ್ರಹನೇ ದೇವಸ್ಥಾನ ನಮಗೆ. ಈಗ ಏನೂ ಇಲ್ಲ ಅಲ್ಲಿ. ಲಿವಿಂಗ್ ಟೆಂಪಲ್ಸ್ ಯಾವುದೂ ಇಲ್ಲ. ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾರೆ ಮಾರಣಹೋಮ ಈ ಸೋಕಾಲ್ಡ್ ರಜಾಕರ್ಗಳು. ಇದನ್ನ ಕಣ್ಣು ಕಟ್ಟದಂತೆ ಬರೆದಿರೋದು ನಮ್ಮ ಪಿ ವಿ ನರಸಿಂಹರಾಯರು. ದ ಇನ್ಸೈಡರ್ ಅಂತ ಒಂದು ಆಲ್ಮೋಸ್ಟ್ ಆತ್ಮಕಥೆ, ಅದು ಕಾದಂಬರಿ. ಆದರೆ ಗೊತ್ತಾಗತ್ತೆ ಅದು ನಾಯಕ ಯಾರು ಅಂತಂದರೆ ಅವರೇ ನರಸಿಂಹರಾವ್ ಅಂತಲೇ ಗೊತ್ತಾಗುತ್ತೆ. ಒಂದು 50 ಪೇಜ್ ಅಷ್ಟು ಬರೆದಿದ್ದಾರೆ. ಹೌದು ಕಂಡವರು. ಹೌದು, ಪೊಲೀಸ್ನವರು ನಿಂತ್ಕೊಂಡು ಮಾಡ್ತಾರೆ ಬಲಾತ್ಕಾರ. ಈಗ ಪೊಲೀಸ್ ಅಂತ ಹೇಳಿದ್ರೆ ಹಿಂದೂ ಮೆಜಾರಿಟಿ ಸ್ಟೇಟ್ ಅಲ್ವಾ ಹೈದರಾಬಾದ್? ಒಳ್ಳೆ ಕ್ವಶನ್ ಇದು. ಉನ್ನತ ಅಧಿಕಾರಿಗಳೆಲ್ಲ ಮುಸಲ್ಮಾನರು. ಆ ಕಾಲದಲ್ಲಿ ಒಬ್ಬ ಬರ್ತಾನೆ, ಈ ಉಸ್ಮಾನಿಯಾ ಯೂನಿವರ್ಸಿಟಿ ಸ್ಥಾಪನೆ ಆಗುತ್ತಲ್ಲ, ಅದಾಗಿದ್ದ 2-3 ವರ್ಷಕ್ಕೋ ಏನೋ ಒಬ್ಬ ಅಕ್ಬರ್ ಹೈದರಿ ಅಂತ ಬರ್ತಾನೆ.
ಮಿಲಿಟ್ರಿ ಟ್ರೈನಿಂಗ್ ಎಲ್ಲ ಆಗಿರುತ್ತೆ. ಅವನು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾನೆ. ಕಾಶ್ಮೀರದಲ್ಲಿ ಒಬ್ಬ ಇದ್ದಾನೆ, ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾನೆ, ಹೈದ್ರಿ. ಅವನು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾನೆ ನಿಜಾಮ್ ಆಳ್ವಿಕೆಯಲ್ಲಿ. ಆ ಹೈದರಿ ಅವನು ಹೇರಳವಾಗಿ ಒಸ್ಮಾನಿಯಾ ಯೂನಿವರ್ಸಿಟಿಗೆ ಹಣ ಕೊಡ್ತಾನೆ, ಅದು ಸ್ಥಾಪನೆ ಮಾಡೋದಕ್ಕೆ ಹಣ ಕೊಡ್ತಾನೆ. ಅವನು ಬಂದ ಮೇಲೆ ಉನ್ನತ ವರ್ಗದಲ್ಲಿ ಇದ್ದಂತಹ ಅಲ್ಪ ಸ್ವಲ್ಪ ಹಿಂದೂಗಳನ್ನೆಲ್ಲ ಓಡಿಸ್ತಾನೆ. ಉನ್ನತ ವರ್ಗ ಪ್ಲಸ್ ಮಿಡಲ್ ಲೇಯರ್ ಇರುತ್ತಲ್ಲ, ಬ್ಯೂರೋಕ್ರಸಿ, ಅವರನ್ನು ಒಂದು ಕಡೆಯಿಂದ ಓಡಿಸ್ತಾನೆ. ಮತ್ತು ಪ್ರೈವೇಟ್ ಇಂಡಸ್ಟ್ರೀಸ್ ಅಲ್ಲಿ ತನಕ ಇರ್ತಾರಲ್ಲ, ಟಾಟಾ ಬಿರ್ಲಾ ಈ ಥರ ಆ ಸ್ಕೇಲಲ್ಲಿರೋ ವ್ಯಾಪಾರಿಗಳನ್ನ ಅವ್ರ ವ್ಯಾಪಾರನ ಬಲವಂತವಾಗಿ ಇವರು ಕಿತ್ಕೊಳ್ತಾರೆ. ಇದಾಗದು ಅಕ್ಬರ್ ಹೈದರಿ ಕಾಲದಲ್ಲಿ. ಎಲ್ಲ ಥರದಲ್ಲೂ ಏಟು. ಈ ಅಕ್ಬರ್ ಹೈದರಿ ಮೊಮ್ಮಗಳು, ಅವನ ಕಡೆಯಿಂದ ಮೊಮ್ಮಗಳು ಅದಿತಿ ರಾವ್ ಹೈದರಿ ಅಂತ ಸಿನಿಮಾ ಆ್ಯಕ್ಟ್ರೆಸ್. ಈಗಿದ್ದಾಳಲ್ಲ, ಇದ್ದಾಳೆ. ಮಣಿರತ್ನಮ್ಮ ಯಾವುದೊಂದು ಸಿನಿಮಾಲಿ ಹಾಕ್ಕೊಂಡಿದ್ದಾನೆ. ಅದಿತಿ ರಾವ್ ಹೈದರಿ. ಇಷ್ಟೆಲ್ಲ ಇದೆ ಕಥೆಗಳು, ಇಷ್ಟೆಲ್ಲ ಕಥೆಗಳಿದೆ ಇಲ್ಲಿ. ಸೊ ಅವಾಗ ಅವನು ಈ ರಜಾಕರ್ಗಳನ್ನ ಬಿಡ್ತಾನಲ್ಲ, ಅದು ಆದ ರೆಸಿಸ್ಟೆನ್ಸ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ. 2 ಹಂತದಲ್ಲಾಗುತ್ತೆ ಇದು. ಮೊದಲನೇ ಹಂತದಲ್ಲಿ ರಜಾಕರ್ಗಳು ಮಾರಣಹೋಮ ಮಾಡಕ್ಕೆ ಯಾರು ಏನು ಮಾಡದೇ ಇರುವಂತಹ ಅಮಾಯಕರು ಹಳ್ಳಿಗಾಡಲ್ಲಿ, ಅವ್ರಿಗೆ ಏನು ಸಿದ್ಧತೆ ಇರೋಲ್ಲ, ಏನಿರುತ್ತೆ ಅವ್ರಿಗೆ, ಸುಮ್ಮನೆ ಬಂದು ಬಿದ್ದು ಬಿಡೋದು, ಸುಮ್ಮನೆ ಮೇಲೆ ಬೀಳೋದು. ಅಂದ್ರೆ ಅವ್ರಿಗೆ ತಿನ್ನಕ್ಕೂ ಗತಿ ಇರಲ್ವಲ್ಲ. ಓದಿದೆ, ಕಾಡು ಒಳಗಿದ್ದಂತ, ಕಾಡಿನ ಅಂಚಲ್ಲಿದ್ದಂಥವ್ರನ್ನೆಲ್ಲ ಮಾಡಿದ್ದಾರೆ ಇದನ್ನ. ಅವನ ಕಡೆ ಬರ್ಕೊಳ್ತಾರೆ. ರಾತ್ರಿ ಆಯ್ತು ಅಂದ್ರೆ ನಮ್ಮವರು ಏನು ವಿವಸ್ತ್ರ ಆಗ್ಬಿಟ್ಟು ಕತ್ತಲ್ಲಿ ಕಾಣಬಾರ್ದು, ಹ್ಯೂಮನ್ ಸ್ಕಿನ್ನು ಅದು ಬ್ಲೆಂಡ್ ಆಗಬೇಕು ಅಂತ, ಕಲ್ಲು ಬಂಡೆಗಳು ಇದ್ರ ಜೊತೆಗೆ ಗಿಡಗಳ ಜೊತೆಗೆ ಬ್ಲೆಂಡ್ ಆಗಬೇಕು ಅಂತ ಪೂರ್ತಿ ವಿವಸ್ತ್ರ ಆಗಿ ನಾವು ಗುಡಿಸಲ್ಲಿ ಮಲಗ್ತಾ ಇದ್ವಿ. ಈ ರೀತಿ ತುಂಬ ವರ್ಸ್ಟ್ ಆಗಿದೆ. ಅದು ಮಾತ್ರ ಅದೇ ಮೋಪ್ಲಾ ಅಂತ ಹೇಳಿದ್ರಲ್ಲ, ಸೇಮ್ ಅದೇ ರಿಪೀಟ್ ಆಗೋದು. ಆವಾಗ ಮೊದಲನೇ ಹಂತದ ರೆಸಿಸ್ಟೆನ್ಸ್ ಅದಕ್ಕೆ ಕೊಡೋದು ಕಮ್ಯುನಿಸ್ಟ್ರು. ಅವರು ಒಳ್ಳೆ ರೆಸಿಸ್ಟೆನ್ಸ್ ಕೊಡ್ತಾರೆ ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೆ ಮೇಲಿಂದ ಆರ್ಡರ್ ಬರುತ್ತೆ. ಕಮ್ಯುನಿಸ್ಟ್ ಉನ್ನತ ನಾಯಕತ್ವ ವರ್ಗದಿಂದ ಆರ್ಡರ್ ಬರುತ್ತೆ, ನೋಡಿ ನೀವು ಇವರನ್ನ ನಿಜಾಮನ ಎದುರು ಹಾಕೋಬೇಡಿ. ಯಾಕೆ ಅಂತಂದರೆ ಇವತ್ತಲ್ಲ ನಾಳೆ ನಿಮಗಿಲ್ಲಿ ಅಸ್ತಿತ್ವ ಇರೋದಿಲ್ಲ. ನಿಮ್ಮ ಅಸ್ತಿತ್ವ ಕಾಪಾಡ್ಕೋಬೇಕು ಅಂತಂದರೆ ಈಗ ರಜಾಕರ್ದೇ ಮೇಲ್ಗೈ ಇರೋದು. ನಿಮ್ಮ ನಿಜವಾದ ಶತ್ರುಗಳು ಅಂದರೆ ಕಾಂಗ್ರೆಸ್ಸು. ಎಷ್ಟು ಚೆನ್ನಾಗಿ ಪಾಠ ಹೇಳಿದ್ದಾರೆ ಆಯಿತಾ. ನಿಮ್ಮ ನಿಜವಾದ ಶತ್ರುಗಳು ಕಾಂಗ್ರೆಸ್ಸು. ವೈ? ಬಿಕಾಸ್ ಕಾಂಗ್ರೆಸ್ ಈಸ್ ದ ಕೌಂಟರ್ ರೆವಲ್ಯೂಷನರಿ ಫೋರ್ಸ್ ಇನ್ ಇಂಡಿಯಾ. ನಿಮಗೊಂದು ಗೊತ್ತಿರಬೇಕು, ಕಮ್ಯುನಿಸ್ಟರ ಪ್ರಕಾರ ಅವರು ನಮ್ಮ ಭಾರತಕ್ಕೆ ಬಂದಂತಹ ಸ್ವಾತಂತ್ರ್ಯ ಬಂತಲ್ಲ 47ರಲ್ಲಿ, ಅದನ್ನು ಇಟ್ ಈಸ್ ಅ ಬಿಟ್ರೇಯಲ್ ಆಫ್ ರೆವಲ್ಯೂಷನ್ ಅಂತ ಕರೀತಾರೆ. ಯಾವ ರೆವಲ್ಯೂಷನ್ನು? ಕಮ್ಯುನಿಸ್ಟ್ ರೆವಲ್ಯೂಷನ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಮ್ಮ ಮಹಾನ್ ಕ್ರಾಂತಿ, ಇಡೀ ಕಮ್ಯುನಿಸ್ಟ್ ಕರಣ ಮಾಡಬೇಕು ಅಂತ ಏನಿದೆ ಅವ್ರಿಗೆ ಒಂದು ಸಂಕಲ್ಪ, ಅದು ಹಾಳು ಮಾಡಿಬಿಟ್ರು ಅಂತ. ಇದನ್ನು ಬಿಟ್ಟು ಇನ್ನೊಂದು ರೆವಲ್ಯೂಷನರಿ ಲೈನ್ ಆಫ್ ಆ್ಯಕ್ಷನ್ ಇತ್ತಪ್ಪ. ಇತ್ತು. ಈಗ ಆಜಾದ್ ಬೇಕಾದಷ್ಟು ಇತ್ತು. ಆದರೆ ಇವ್ರದ್ದು ಈ ಭ್ರಮೆ. ಸೊ ಕಾಂಗ್ರೆಸ್ ಅವರು ನಿಮಗೆ ಶತ್ರುಗಳು, ನಿಜವಾದ ಶತ್ರುಗಳು ಅವರು. ಬ್ರಿಟಿಷ್ನವರು ಅಲ್ಲ, ನಿಜಾಮನೂ ಅಲ್ಲ. ಸೊ ನಿಜಾಮನ್ ಪಕ್ಷದಲ್ಲಿ ಸೇರ್ಕೊಳ್ಳಿ ಅಂತ. ಸೊ ಒಂದೂವರೆ ವರ್ಷದಲ್ಲಿ ಇದೇ ರಜಾಕರ್ ಜೊತೆಗೆ ಇವ್ರ ಕೈ ಮಿಲಾಯಿಸ್ತಾರೆ. ಇದನ್ನು ಬರೀತಾರೆ ಇಂಡಿಯನ್ ಕಮ್ಯುನಿಸ್ಟ್ ನಮ್ಮ ಮುನ್ಷಿ ಅವರು. ಅಂದರೆ ಆ ಕಾಲದಲ್ಲಿದ್ದಂತಹ ಅನೇಕ ದಿಗ್ಗಜರ ಪೈಕಿ ನಿಜವಾಗ್ಲೂ ಏನದು ಧೃತಿ, ಒಂದು ವಿಷನ್ನು, ಪರ್ಸೆಪ್ಷನ್ ಅಂತಾರಲ್ಲ, ಅಂಥ ಕರೆಕ್ಟ್ ದೂರದೃಷ್ಟಿಯೆಲ್ಲ ಇದ್ದವರು ಕೆಲವೇ ನಾಯಕರ ಪೈಕಿ ಕಾಂಗ್ರೆಸ್ ಉನ್ನತ ವರ್ಗದಲ್ಲಿ ಮುನ್ಷಿಯವರೊಬ್ಬರು. ಆವಾಗಲೇ ಬರೀತಾರೆ. ಈ ಬಾಂಬೆನಲ್ಲಿರೋ ಕೆಲವು ಸಾವುಕಾರರು ಇದ್ದಾರೆ. ಒಬ್ಬ ವೈದ್ಯ ಅಂತ, ಬಾಳಿಗ ಅಂತ ಒಬ್ಬ ಡಾಕ್ಟರ್ ಇದ್ದ ಬಾಂಬೆಲಿ, ಹೇರಳವಾಗಿ ಹಣ ಸುರಿದಿದ್ದ ಕಮ್ಯುನಿಸ್ಟ್ರಿಗೆ. ದೇ ಆರ್ ದ ಮೋಸ್ಟ್ ಡೇಂಜರಸ್ ಪೀಪಲ್ ಅಂತ. ಬಾಳಿಗ ಅದೇ. ಹೀಗಾಗಿ ರಜಾಕರ್ ಜೊತೆ ಸೇರಿಕೊಳ್ತಾರೆ ಕಮ್ಯುನಿಸ್ಟ್ರು. ಪ್ಲೇಟ್ ಬದಲಾಯಿಸ್ಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಅವ್ರಿಗೆ ಮತ್ತೆ ಬಲ ಕೊಟ್ಟು ಮತ್ತೆ ಅಮಾಯಕ ಪ್ರಜೆಗಳ ಮೇಲೆ ಬೀಳ್ತಾರೆ. ಸೊ ಡಬಲ್ ಟ್ರಬಲ್ ಪಾಪ ನಮ್ಮವ್ರಿಗೆ.
ಆವಾಗ ಸಂಘಟನೆ ಮಾಡಿದಂತಹ ಒಂದು ದೊಡ್ಡ ಹೆಸರು, ವಾಪಸ್ ತಿರ್ಗಾ ಏಟ್ ಕೊಡ್ತಾರಲ್ಲ ನಮ್ಮವರು, ಒಂದು ದೊಡ್ಡ ಹೆಸರು ಯಾರು ಅಂತಂದರೆ ಸ್ವಾಮಿ ರಮಾನಂದ ತೀರ್ಥ. ಅವರು ನಮ್ಮ ನರಸಿಂಹರಾಯರಿಗೆ ಗುರುಗಳು. ಓಹೋ. ಅವ್ರ ಬುಕ್ಕನ್ನು ಇವರಿಗೆ ಡೆಡಿಕೇಟ್ ಮಾಡಿದ್ದಾರೆ, ರಮಾನಂದ ತೀರ್ಥ. ಸೊ ಅವ್ರ ಶಿಷ್ಯರು ಇವರು. ನೋಡಿ, ಕೊನೆಗೂ ಒಬ್ಬ ಸನ್ಯಾಸಿನೇ ಬಂದು ಸಂಘಟನೆ ಮಾಡಿ ನಡೀತಾ ಇದೆ. ಅದರದ್ದು ಒಂದು ಸಂಸಾರ ಬಿಟ್ಟಿರೋರು ಗೊತ್ತು ಸಂಸಾರದ ಕಷ್ಟ ಏನು ಅಂತ. ನಿಜವಾಗ್ಲೂ. ಹಾಗಾಗಿ ಅದೆಲ್ಲ ಆಗತ್ತೆ. ಸೊ 46 ಅಲ್ಲಿ ಡೈರೆಕ್ಟ್ ಆಕ್ಷನ್ ಹೇಳ್ತಾ ಇದ್ವಲ್ಲ, ಅದರಲ್ಲೂ ಆ ಗೋಪಾಲ್ ಪಾಠ ಅವನು 3-4 ದಿವಸ ಇವರು ಹೊಡೆದಾದ್ಮೇಲೆ ಹೊಡೆಯೋಕೆ ಶುರು ಮಾಡ್ತಾರೆ, ಇದು ಮಾಡ್ತಾರೆ, ಯಾರೋ ಒಬ್ರು ಹೊಡ್ತಾರೆ. ಸೊ ಈ ರೀತಿ ಅದೊಂದು ಘಟ್ಟಕ್ಕೆ ಬರ್ತಾ ಇದ್ದಾಗ, ಈ ಹೋರಾಟ ಎಲ್ಲ ಒಂದು ಘಟ್ಟಕ್ಕೆ ಬರ್ತಾ ಇದ್ದಾಗ ಅವಾಗ ತೀರ್ಮಾನ ಮಾಡ್ಕೊಳ್ತಾರೆ ಪಟೇಲ್. ಸೊ ನೆಹರು ಯಥಾ ಪ್ರಕಾರ ಅಯ್ಯೋ ಇದು ಸರಿಗಿಲ್ಲ ಅಂತ ಹಿಂದೆ ಮೀನಾಮೇಷ ಎಣಿಸ್ತಾ ಇದ್ದಾಗ ಪಟೇಲ್ ಹೇಳ್ತಾರೆ ಇದಕ್ಕೇನು ಮಾಡಬೇಕು ನನಗೆ ಗೊತ್ತು ಅಂತ. ಆವಾಗ ಗಾಂಧಿಯವ್ರಿಗೆ ಹೇಳ್ತಾರೆ ಇದು ಏನು ಬೇಕಾದ್ರೂ ಬದುಕಿರ್ತಾರೆ ಗಾಂಧಿ. ಅವಾಗ ಇದಕ್ಕೊಂದು ಹೈದರಾಬಾದ್ ಹ್ಯಾಸ್ ಬಿಕಮ್ ಎ ಬಿಗ್ ಪ್ರಾಬ್ಲಮ್ ಅಂತ ಗಾಂಧಿ ಸೈಲೆಂಟಾಗಿ ಕೇಳ್ತಾ ಇರ್ತಾರೆ. ಹಾಗಿದ್ರೆ ಆ ಪ್ರಾಬ್ಲಮ್ ಬೇಗ ಮುಗಿಸು ಅಂತಾರೆ. ಅಷ್ಟೊತ್ತು ಗಾಂಧಿಗೆ ಒಂದು ಮಟ್ಟದ ಜ್ಞಾನೋದಯ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಅಹಿಂಸೆದು ಏನೇನಾಗುತ್ತೆ ಅಂದರೆ, ಹಾಗಿದ್ರೆ ಅದನ್ನು ಮುಗಿಸೋ, ಆಗಿದ್ರೆ ಕತೆ ಮುಗಿಸು ಅಂತ ಹೇಳ್ತಾರೆ ಗುಜರಾತಿಲಿ. ಇದನ್ನು ಕೋಟ್ ಮಾಡ್ತಾರೆ ಯಾರೋ ಕೆ ಮುನ್ಷಿ. ಫಸ್ಟ್ ಚಾಪ್ಟರ್ ಸಮಯದಲ್ಲೂ ಪಟೇಲ್ರು ಹೋಗಿ ಇವರ ಸಜೆಷನ್ ಕೇಳ್ತಾರಲ್ಲ, ಅವರ ಗುರು ಶಿಷ್ಯ ಸಂಬಂಧ ನೋಡಿ ಏನೋ ಅಲೌಕಿಕವಾದಪ್ಪ. ಅಂದರೆ ಅಕ್ಟೋಬರ್ ನವೆಂಬರ್ 47 ಅದಾಗದು. ಸೊ ಆ ಹೊತ್ತಿಗೆ ಅದಾಗಿದ್ದೊಂದು ಗಾಂಧಿ ಜೊತೆ ಮಾತುಕತೆ ಆಗಿದ್ದೊಂದು 1 ವಾರಕ್ಕೋ 2 ವಾರಕ್ಕೋ ಮುಂಚಿನ ಕರೆಸ್ತಾರೆ, ಬಾ ನನ್ನ ಜೊತೆ ಟೀ ಕುಡಿ ಬಾ ಅಂತ. ಸೊ ಅವಾಗ ಟೀ ಕುಡಿತಾ ಇರುವಾಗ ಹೇಳ್ತಾರೆ ಹೈದರಾಬಾದ್ ಹ್ಯಾಸ್ ಬಿಕಮ್ ಅ ಕ್ಯಾನ್ಸರ್ ಇನ್ ದ ಬೆಲ್ಲಿ ಆಫ್ ಇಂಡಿಯಾ ಅಂತ. ಇದು ಯಾರೋ ಮುನ್ಷಿ ಅವ್ರು ಹೇಳೋದು, ಪಟೇಲ್ ಹೇಳ್ತಾರೆ. ಮುಂಚೆ ನೋಡ್ಬಿಟ್ರೆ ಕೇಳ್ತಾರೆ ಅವ್ರಿಗೆ ಅದಕ್ಕೇನು ಮಾಡಬೇಕು ಅಂತ. ಐ ಆಮ್ ಅಪಾಯಿಂಟಿಂಗ್ ಯು ಟು ರಿಮೂವ್ ಇಟ್ ಅಂತಾರೆ. ಸೊ ಏಜೆಂಟ್ ಜನರಲ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಫ್ ಹೋಮ್ ಮಿನಿಸ್ಟ್ರಿ ಅಂತ ಇವ್ರಿಗೊಂದು ನಾಮಕರಣ ಮಾಡಿ ಒಂದು ಟೈಟಲ್ ಕೊಟ್ಟು ಅಲ್ಲಿ ಕಳಿಸ್ತಾರೆ. ಅಲ್ಲಿ ಸುಮಾರು ಒಂದು 3-4 ತಿಂಗಳು ಮುಂಚೆ ಏನು ಮಾಡಲ್ಲ, ಬರೀ ಅದೆಲ್ಲ ಅಲ್ಲಿರೋಂಥ ಏನೇನು ನಡೀತಾ ಇದೆ ಅಂತ ಒಂದು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ತಾರೆ. ಮೀರ್ ಒಸ್ಮಾನ್ ಅಲಿ ಜೊತೆ 1-2 ಸಲ ಮೀಟ್ ಮಾಡೋದು ಮಾಡಿ, ರಜಾಕರ್ಗಳು ಅವರೆಲ್ಲ ಏನೇನು ಮಾಡ್ತಾಯಿದ್ರು ಇದನ್ನೆಲ್ಲ ನೋಡಿ ಕೂಲಂಕುಷವಾಗಿ ನೋಡಿ ಏನು ಮಾಡಬೇಕು ಅಂತ ಪತ್ರವ್ಯವಹಾರ ನಡೆಸ್ತಾ ಇರ್ತಾರೆ. ಪಟೇಲ್ ಜೊತೆಗೆ ಬೇರೆ ಬೇರೆಯವ್ರ ಜೊತೆಗೆಲ್ಲ ನಡೆಸ್ತಿರ್ತಾರೆ. ಅಲ್ಲಿರೋ ಪೊಲೀಸ್ನವರು ಅವ್ರಿಗೆ ಸ್ಪಷ್ಟ ಆಗುತ್ತೆ ಇಡೀ ಆಡಳಿತ, ಇಡೀ ಯಂತ್ರಾಂಗ ಕಾಸಿಂ ರಾಜ್ವಿ ಕೈಲಿದೆ. ಮತ್ತು ಈ ಮುದುಕ ಮೀರ್ ಒಸ್ಮಾನ್ ಅಲಿ ನಾಟಕ ಆಡ್ತಾ ಇದ್ದಾನೆ, ಐ ಆಮ್ ಹೆಲ್ಪ್ಲೆಸ್ ಅಂತ ತುಂಬ ಡ್ರಾಮಾ ಆಡ್ತಾ ಇದ್ದಾನೆ. ಕೇಳಿದಾಗೆಲ್ಲ ಬಾ ಮೀಟ್ ಮಾಡೋಣ, ಮಾತಾಡೋಣ, ಸೌಹಾರ್ದತೆಯಿಂದ ಇದನ್ನು ಬಗೆಹರಿಸೋಣ ಅಂದರೆ ಒಂದಲ್ಲ ಒಂದು ಕುಂಟು ನೆಪ ಹೇಳಿ ಆ ಮೀಟಿಂಗ್ ಆಗದೇ ಇರೋ ರೀತಿ ನೋಡ್ಕೊಳ್ತಾ ಇಲ್ಲ ಅಂತ ಬರೀತಾರೆ. ತುಂಬ ಚೆನ್ನಾಗಿದೆ. ಜೊತೆಗೆ ಕಮ್ಯುನಿಸ್ಟರು ಮಾಡಿದ್ದಂತಹ ರಾಧ ಅಂತ ಇವೆಲ್ಲ ಅವ್ರ ಬುಕ್ಕಿಂದನೇ ಹೇಳಿರೋದು ನಾನು. ಆಯಿತಾ, ನಿಮಗೆ ಅದು ಪೂರ್ತಿ ವಿವರ ಬೇಕು ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು 1949 ಒಂದು ಬುಕ್ಲೆಟ್ಟೇ ರಿಲೀಸ್ ಮಾಡಿದೆ, ಸುಮಾರು ಒಂದು 120 ಪೇಜ್ ಅಷ್ಟು, ವಿತ್ ಟೇಬಲ್, ಜಿಲ್ಲೆ, ಪ್ರಾಂತ, ಊರು, ಹಳ್ಳಿ, ಬೀದಿ, ಕೇರಿ, ಇಲ್ಲಿ ತನಕ ಎಲ್ಲೆಲ್ಲ ಸೂಪರ್ವಿಷನ್ ಅಲ್ಲೇ ಆಗಿರಬೇಕಿದು. ಸೊ ಒಂದು ರಿಪೋರ್ಟ್ ತರ್ತಾರೆ, ರಿಪೋರ್ಟ್ ಆನ್ ದ ಕಮ್ಯುನಿಸ್ಟ್ ವೈಲೆನ್ಸ್ ಇನ್ ಇದು ತೆಲಂಗಾಣ ಅಂತ. ಅಲ್ಲಿ ಹೈದರಾಬಾದ್ ಭಾಳ ಹಿಂಸೆ ಆಗುತ್ತೆ. ವಿತ್ ವಿವರಣೆ ಕೊಡ್ತಾರೆ ಯಾರ್ಯಾರು ಹೆಂಗೆ ಸತ್ತರು ಅಂತ. ಸೊ ಹೆಂಗಸರನ್ನ ನೇಣಿಗೆ ಹಾಕ್ಬಿಟ್ಟು ಇನ್ನೂ ಮೊಲೆ ಉಣಿಸ್ತಾ ಇದ್ದಾಗಲೇ ಆ ಸಂದರ್ಭದಲ್ಲೇ ಅಂಥ ಸ್ಥಿತಿಲಿ ನೇಣಿಗೆ ಹಾಕಿ ಮಕ್ಕಳ ಸಮೇತ ಸಾವರ್ಕರ್ ಅದನ್ನೇ ಬರೀತಾರೆ. ಇವೆಲ್ಲ ಮಾಡಿದ್ದಾರೆ, ಕೇರಳದಲ್ಲಿ ನಡೀತು ತುಂಬ ಇವೆಲ್ಲ ಮಾಡಿದ್ದಾರೆ. ಸೊ ಇದನ್ನು ಮುನ್ಷಿಗೆ ಗೊತ್ತಾಗುತ್ತೆ ಪರಿಸ್ಥಿತಿ ಈ ಥರ ಇದೆ ಅಂತ. ಸೊ ಹಿ ವಿಲ್ ರೆಕಮೆಂಡ್ ಮಿಲಿಟ್ರಿ ಆ್ಯಕ್ಷನ್. ಆ ಮಿಲಿಟ್ರಿ ಆ್ಯಕ್ಷನ್ ಏನಂದರೆ ಅಮಾಯಕ ಪ್ರಜೆಗಳನ್ನ ಒಂದು ಟ್ರೈನ್ಡ್ ಸೋಲ್ಜರ್ಸ್ ಬಂದು ಅಮಾಯಕ ಪ್ರಜೆಗಳ ಮೇಲೆ ಬಿದ್ದರೆ ಎಷ್ಟು ಅಂತ ತಡೆಯೋಕ್ಕಾಗತ್ತೆ. ಅದಷ್ಟೇ ಸುಲಭ ರಜಾಕರ್ಗಳಿಗೆ. ಅವನು ಪ್ರಾಮಿಸ್ ಮಾಡಿಬಿಟ್ಟಿದ್ದ ಇವನು ರಾಜ್ವಿ ನಿಜಾಮನ್ಗೆ, ಈ ಪಟೇಲ್ ಗಿಟೇಲೆಲ್ಲ ಏನೂ ಮಾಡೋಕ್ಕಾಗಲ್ಲ, ಉಸ್ಕೋ ಜಮೀನ್ ಕೆ ಅಂದರ್ ಖೋದ್ ಕೆ ಗಾಂಧಿ ಪಟೇಲ್
ಕೆಟ್ಟ ಭಾಷೆ ಎಲ್ಲ ಇದೆ, ಅದು ಹೇಳೋಕ್ಕಾಗಲ್ಲ. ಗಾಂಧಿ ಪಟೇಲ್ ಅವ್ರ ಮುನ್ಷಿ ಕೋ ಜಮೀನ್ ಕೆ ಅಂದರ್ ಖೋದ್ ಕೆ ಹಮ್ ಗಾಡ್ ದೇಂಗೆ ಹಾಗೆ ಹೀಗೆ ಅಂತ ಜೋರಾಗೆಲ್ಲ ಇಂಡಿಯನ್ ಆರ್ಮಿ ಹಿಂದೂओं का ಫೌಜ್ ಅಂತಾನೆ ಇಂಡಿಯನ್ ಆರ್ಮಿನ. ನೋಡಿ ಅವ್ರಿಗೇನು ತಾಕತ್ತಿಲ್ಲ, ಏನೂ ತಾಕತ್ತಿಲ್ಲ ಇಲ್ಲಿ ನಮ್ಮ ಮುಂದೆ ನಾವು ರಜಾಕರ್ಗಳು ಅಂತೆಲ್ಲ ಇಷ್ಟೆಲ್ಲ ಹೇಳಿ ಅವನು ಮುನ್ಷಿ ಯಾರೋ ನಿಜಾಮನು ಕೂಡ ಓಹೋ ಇವನು ಜೋರಾಗಿದ್ದಾನೆ ನಮ್ಮವನು ಅಂತ ಅರ್ಥ ಆಗಲಿಲ್ಲ ಏನು ಕತೆ ಅಂತ. ಜಂಬ ಕೊಚ್ಚೋದು ಒಂದು ದೊಡ್ಡ ಟ್ರೈಟ್ ರೀ. ಹೌದು, ಈಗ ಮೋದಿನ ಹಿಡಿದು ಸರಪಳಿಯಲ್ಲಿ ಕಟ್ ಆಗ್ತಾನೆ. ಅವನು ಪಾಕಿಸ್ತಾನವನು ಹೇಳ್ತಾ ಇದ್ದಾನೆ. ಅವ್ರದ್ದು ತಲೆ ಇದೆಯೋ ಇಲ್ವೋ, ನಾಲ್ಗೆ ಮಾತ್ರ ತುಂಬಾ ಚೆನ್ನಾಗಿ ಜೋರಾಗಿದೆ ಎಲ್ಲ ಕಾಲದಲ್ಲೂ. ಈ ಥರ ಎಲ್ಲ ಜಂಬ ಎಲ್ಲ ಕಚ್ಕೊಳ್ತಾ ಇದ್ದ. 3 ದಿನದಲ್ಲಿ ಜಸ್ಟ್ ಫ್ಲಾಗ್ ಮಾರ್ಚ್ ಮಾಡಿದ್ರು ಇಂಡಿಯನ್ ಆರ್ಮಿ. ಎಲ್ಲ ಅಸ್ತ್ರ ಎಲ್ಲ ಇಟ್ಬಿಟ್ಟು, ಆ ಪಿಕ್ಚರ್ ಇದೆ ಭಾಳ ಚೆನ್ನಾಗಿದೆ. ಮೀರ್ ಒಸ್ಮಾನ್ ಅಲಿ ಬಗ್ಗಿಸ್ಕೊಂಡಿಂಗೆ ಕೈ ನೀಡಿಕೊಂಡು ಪಟೇಲ್ ಮುಂದೆ ಸರೆಂಡ್ರು ವಿತೌಟ್ ಫೈರಿಂಗ್ ಎ ಬುಲೆಟ್. ಆ ಹೂ ಅಂತ ಕುಚ್ಕೊಂಡಲ್ಲ, ಏನಾಯ್ತು ರಜಾಕರ್ಗಳು? ಅದಕ್ಕೆ ಆಪರೇಷನ್ ಪೋಲೋ ಅಂತ ಅದಕ್ಕೆ ಆಪರೇಷನ್ ಪೋಲೋ ಅಂತ ಹೆಸರಿಟ್ರು. ಏನಕ್ಕೆ ಪೋಲೋ ಅಂತ ಹೆಸರಿಟ್ರು ಏನೋ ಐಡಿಯಾ ಇಲ್ಲ. ಹೀಗೆ ಮುಗೀತು ಇದು ಈ ರಜಾಕರ್ದು. ಅದನ್ನು ಬೆಳೆಯಕ್ಕಿದೆ ನೆಹರು ಕೈಯಲ್ಲಿ ಕೊಟ್ಟಿದ್ರೆ ಇನ್ನೊಂದು ಕಾಶ್ಮೀರ ಮಾಡಿರ್ತಾರೆ. ಯಾವ ಪುಣ್ಯವ ಗೊತ್ತಿಲ್ಲ ಅಲ್ವಾ? ಸೊ 75 ವರ್ಷ ಆಯ್ತು ಕಾಶ್ಮೀರ. ನೋಡಿ, ನೀವು ಎಲ್ಲೇ ಹೋಗಲಿ ಮಜುಮ್ದಾರ್ ಚೆನ್ನಾಗಿ ಬರೀತಾರೆ. ಒಂದು ಕಡೆ ಪಾಕಿಸ್ತಾನ್ ವಾಸ್ ಡಿಸೈಡೆಡ್ ಬೈ ಜಿನ್ನಾಸ್ ಕಲ್ಟ್ ಆಫ್ ವೈಲೆನ್ಸ್ ಅಂತ. ನೆಗೋಸಿಯೇಷನ್ ಇಂದ ನಡೀಲೇ ಇಲ್ಲ. 46 ಅದೇ ಕಾರಣಕ್ಕಲ್ವಾ ನಾನು ನಿನಗೆ ಡೈರೆಕ್ಟ್ ಆಕ್ಷನ್ ಡೇ ಕೊಡ್ತೀನಿ, ನೀನು ನನಗೆ ಪಾಕಿಸ್ತಾನ ಕೊಡಲಿಲ್ಲ ಅಂದರೆ ಅಂತ. ಇದೊಂದು ಸ್ಯಾಂಪಲ್ ಅಂತ. ಅದನ್ನೇ ಮೋಪ್ಲಾಲ್ ಟ್ರೈ ಮಾಡಿದ್ರು, ಅದನ್ನೇ ನಿಮಗೆ ಹೈದರಾಬಾದಲ್ಲೂ ಟ್ರೈ ಮಾಡಿದ್ರು, ಜುನಾಗಢಲ್ಲೂ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಚಿಕ್ಕ ಊರದು, ಏನು ಅಷ್ಟೇನು ಮಿಸ್ಕಾಡಕ್ಕೆ ಆಗಲಿಲ್ಲ. ಅಲ್ಲ, ಸರೆಂಡರ್ ಅಲ್ಲ, ಏನು ಜಾಸ್ತಿ ಗಲಾಟೆನೂ ಮಾಡಲಿಲ್ಲ. ಬರ್ತೀನಿ ಅಂತ ವಿಲೀನ ಮಾಡಿದ್ರು. ಜಾಯಿಂಟ್ ದ ಇಂಡಿಯನ್ ಯೂನಿಯನ್. ಆ ಥರ ಇವನು ಸ್ವಲ್ಪ ರೆಸಿಸ್ಟೆನ್ಸ್, ಈ ಥರ ನಾಟಕಗಳು ರೆಸಿಸ್ಟೆನ್ಸ್ ಅಲ್ಲ, ನಾಟಕಗಳು ಇದು ಜೋರಾಗಿ ಹಾಕಿನ ಮುಂಚೆ ಬುಡದಲ್ಲೇ ಕಿಟ್ಬಿಟ್ಟು. ಆದರೆ ಅವನು ತುಂಬಾ ಮಾಡ್ಬಿಟ್ನಲ್ಲ ರಜಾಕರ ಗಲಾಟೆಯಿಂದ. ಹೌದು ಹಿಂದೂಗಳಿಗೆ ತುಂಬಾ ಆಸ್ತಿ ಪ್ರಾಣ ಮಾನ ಎಲ್ಲಾನು ಹೋಯ್ತು. ತುಂಬಾನೇ ಹೋಯ್ತು. ನೀವು ಒಂದು ಆರಂಭದಲ್ಲಿ ಒಂದು ಕೇಳಿದ್ರೆ ಯಾಕೆ ಇದ್ರ ಬಗ್ಗೆ ಈ ಆಪರೇಷನ್ ಪೋಲೋ ರಜಾಕರ್ ಬಗ್ಗೆ ತುಂಬಾ ಇಲ್ಲ ಅಂತ, ಡಾಕ್ಯುಮೆಂಟ್ ಆಗಬೇಕು. ಯಾತಕ್ಕೆ ಅದು ತುಂಬ ಚರ್ಚೆಗೆ ಬರ್ತಾ ಇಲ್ಲ ಅಂದರೆ, ಈಗ ಹೈದರಾಬಾದಲ್ಲಿರೋರಿಗೆ, ತೆಲಂಗಾಣಲ್ಲಿರೋರಿಗೆ ಈ ಮಟ್ಟದ ವಿವರ ಈಗಿರೋ ಪೀಳಿಗೆ, ಈಗ ಒಂದು 2-3 ಪೀಳಿಗೆಯಿಂದ ಇಲ್ಲ. ಯಾಕಂದರೆ ಅದು ಆಪರೇಷನ್ ಪೋಲೋ ವಾಸ್ ಅ ಸಕ್ಸಸ್. ನಮಗೆ ಪಾಕಿಸ್ತಾನ ಇನ್ನೂ ಕುಕ್ಕದು ಯಾಕೆ? ಬಿಕಾಸ್ ಇಟ್ ವಾಸ್ ಎ ಫೇಲ್ಯೂರ್. ಅದಕ್ಕೆ ಈ ಕಾರಣ ಅಲ್ಲಿ ಅವರ DNA ಅಲ್ಲೇ ಇದೆ, ಅದ್ರ ಜೊತೆಗೆ ಸೈಕಾಲಜಿ ಒಂದು ವರ್ಕ್ ಆಗ್ತಾ ಇದೆ. ಅದೆಲ್ಲ ಏನೇ ಇರಲಿ. ಈಗ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಹೆಚ್ಚು ಸಾಹಿತ್ಯನೂ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಇದೆಯಾ? ಈಗ ನಾನು ಒಬ್ಬರದು ಶಾಂತರಸರ ಒಬ್ಬರು ಕಥೆಗಳಲ್ಲಿ ಬರೆದಿದ್ದಾರೆ. ಅಂದರೆ ಈಗ ನೀವು ಹೇಳಿದ್ರಲ್ಲ, ಅಮಾಯಕರು ಏನೂ ಗೊತ್ತಿರಲ್ಲ ಅಂಥವ್ರ ಮೇಲೆ ಹೋಗಿ ಹಳ್ಳಿಗಳ ಮೇಲೆ ಇವರು ಮುಗಿಬಿದ್ರೆ ಏನೇನಾಗುತ್ತೆ ಅಂತ, ಆ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸಸ್ ಇರುತ್ತಲ್ಲ ಹಳ್ಳಿಗಳಲ್ಲಿ ಜನಗಳದ್ದು, ಅವ್ರದ್ದು ಹಾಗೆ ಬಂದಿರುತ್ತೆ ಅವರ ತಾತ ಮುತ್ತಾತನ ಕಾಲದಿಂದ. ಇದ್ರ ಬಗ್ಗೆ ಎಲ್ಲ ಹೆಚ್ಚಿಗೆ ನಾನಂತೂ ಓದಿಲ್ಲ. ನಾನು ಹುಡುಕಾಡಿದೆ. ಒಬ್ಬರದ್ದು ಮಾತ್ರ ಇದು ಕಥೆಗಾರ ಶಾಂತರಸರಿದ್ದಾರಲ್ಲ, ಅವ್ರದ್ದು ಮಾತ್ರ ಒಂದಷ್ಟು ಕಥೆಗಳಿದೆ ಅಂತ. ಹೆಚ್ಚಿಗೆ ಅದು ಈಚೆಗೂ ಬಂದಿಲ್ಲ. ಈಗ ನೋಡಿ, ಬೇರೆ ಈಗ ನಮ್ಮ ಕಡೆ ಭೈರಪ್ಪನವರು ಇಂಥ ದೊಡ್ಡ ದೊಡ್ಡ ಕಥೆಗಾರರಿದ್ದಾರೆ. ಈಗ ಗ್ರಾಮಾಯಣ ಇದ್ದಾರೆ, ಬಲರಾವ್ ಬಹದ್ದೂರು, ಕುವೆಂಪು ಅವ್ರದ್ದು ದೊಡ್ಡ ಕಥೆಗಳೆಲ್ಲ ನಮಗೆ ಗೊತ್ತು, ಕಾದಂಬರಿಗಳು. ಆದರೆ ಇದು ತಕ್ಷಣದಲ್ಲಿ ಆದಂಥ ಒಂದು ದೊಡ್ಡ ಆಘಾತ, ಅದು ನರಸಂಹಾರವೇ ನಡೀತು. ಅದನ್ನ ಕುರಿತು ಯಾರು ಹೆಚ್ಚಿಗೆ ಬರ್ದಿಲ್ವಾ ಅಂತ ನಿಮಗೇನಾದರೂ ಇದ್ರ ಬಗ್ಗೆ? ಇಲ್ಲ ನಿಮ್ಗೆ ಗೊತ್ತಿರೋಷ್ಟು ಗೊತ್ತಿಲ್ಲ. ಕನ್ನಡದಲ್ಲಿ ಇರೋದು ಇದ್ರ ಬಗ್ಗೆ ನಿಮಗೆ ಗೊತ್ತಿರೋಷ್ಟು ಗೊತ್ತಿಲ್ಲ ನನಗೆ. ಅಂದ್ರೆ ಹೆಚ್ಚಿಗೆ ಜನ ಬರೆಯೋಕೆ ಒಂದು ಏನು ಅನ್ಸುತ್ತೆ ನನಗೆ ಅಂದರೆ, ನೀವು ಇಲ್ಲಿ ಕನ್ನಡದಲ್ಲಿ ಬಂದಿಲ್ಲ, ಇನ್ನೊಂದು ಸ್ಪೆಕ್ಯುಲೇಷನ್ ಮಾಡ್ಬೋದು, ಸಬ್ಜೆಕ್ಟ್ ಟು ಕರೆಕ್ಷನ್. ಏನಂತಂದರೆ, ಮುಕ್ಕಾಲು ಭಾಗ ಆಗಿದ್ದು ತೆಲುಗು ಮೆಜಾರಿಟಿ ರೀಜನಲ್ಲೇ ಆಗಿದ್ದದು. ಅದು ಅಲ್ಲಿ ನಿಮಗೆ ತೆಲಂಗಾಣಲ್ಲಿ ಮಾತಾಡೋ ತೆಲುಗುನೇ ಅಲ್ಲ, ಅದು ಮತ್ತೆ ಉರ್ದು ಮಿಕ್ಸ್ ಇದೆ ತುಂಬ. ಅದು ಉಚ್ಚಾರಣೆ ಇರಲಿ, ಅವರ ಭಾಷೆ ಮಾತಾಡೋ ಶೈಲಿ ಇರಲಿ, ಮತ್ತು ಅವ್ರ ಲೈಫ್ ಸ್ಟೈಲೇ ಇರಲಿ. ಬಹಳ ಜನಕ್ಕೆ ಗೊತ್ತಿಲ್ಲದಿರೋ ಇನ್ನೊಂದು ವಿಷಯ ಏನು ಅಂತಂದರೆ,
ನಿಜಾಮರು ತೆಲಂಗಾಣ ಆಳಿದ್ದು ಅಷ್ಟು ದೀರ್ಘಕಾಲದಿಂದ ಆಳ್ಕೊಂಡು ಬಂದಿದ್ದೊಂದು ಪರಿಣಾಮ ಏನು ಅಂತಂದರೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಸ್ಕೂಲಲ್ಲಿ ಮೀರ್ ಒಸ್ಮಾನ್ ಅಲಿ ಮತ್ತು ಅವನಿಗಿನ ಮುಂಚೆ ಇದ್ದಂತಹ ನಿಜಾಮು ಅಥವಾ ಸಲಾರ್ಜಂಗ್ ಮುಂಚೆ ಇದ್ದವನು ಆಮೇಲೆ ಯಾರೋ ಒಟ್ಟಿನಲ್ಲಿ ಅಲ್ಲಿ ನಿಮಗೆ ಸ್ಕೂಲ್ ಸಿಸ್ಟಮ್ ಶುರು ಆಯ್ತಲ್ಲ ಬ್ರಿಟಿಷ್ನವ್ರು ಮಾಡಿದಂಥ ಸ್ಕೂಲ್ ಸಿಸ್ಟಮ್ ಅಲ್ಲಿ ತೆಲುಗು ಅನ್ನೋ ಸಬ್ಜೆಕ್ಟೇ ಇರಲಿಲ್ಲ, ಹೇಳ್ಕೊಡ್ತಾ ಇರಲಿಲ್ಲ. ನಿಮಗೆ ಫಾರ್ಸಿ, ಉರ್ದು ಮತ್ತು ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷು ಅಷ್ಟೇ, ಇಷ್ಟೇ. ಭಾಷೆನ ನೀವು ಕಿತ್ಬಿಟ್ರೆ ನಿಮ್ಮ ತನವೇ ಹೋಯ್ತು. ನಿಮಗೆ ತೆಲುಗು ಮಾಸ್ಟರ್ ಇರಲಿಲ್ವಲ್ಲ, ಸ್ಕೂಲ್ ಮೇಸ್ಟ್ರು ಅಂತ ತೆಲುಗು ಕನ್ನಡ ಪಂಡಿತರು ಅಂತೆಲ್ಲ ಇರ್ತಿದ್ರಲ್ಲ, ಆ ವರ್ಗನೇ ಇರಲಿಲ್ವಲ್ಲ ಅಲ್ಲಿ ಅವ್ರ ಶಿಕ್ಷಣ ಪದ್ಧತಿ. ಸಾಹಿತ್ಯ ಇಲ್ಲ, ನಿಮಗೆ ಈಚಿನವರೆಗೂ ಇತ್ತು ಈ ಪದ್ಧತಿ. ಆಪ್ಷನಲ್ ಅಂದರೆ ಸಿ ನಾರಾಯಣ ರೆಡ್ಡಿ ಇದಾರಲ್ಲ, ಕವಿಗಳು ಮತ್ತು ಸಿನಿಮಾಗೂ ಎಲ್ಲ ಹಾಡು ಬರೆದಿದಾರಲ್ಲ, ಜ್ಞಾನಪೀಠ ಎಲ್ಲ ಬಂದಿದೆ ತೆಲುಗಲ್ಲಿ. ಅವರು ಫಸ್ಟ್ ಲ್ಯಾಂಗ್ವೇಜು ಸ್ಕೂಲ್ ಕಾಲೇಜಲ್ಲಿ ಓದಿದ್ದು ಫಸ್ಟ್ ಲ್ಯಾಂಗ್ವೇಜು ಇದು ಉರ್ದು. ಇವತ್ತಿಗೆ ಒಂದು ತರಕ್ಕೆ ಅಡ್ವಾಂಟೇಜ್ ಅವ್ರದಕ್ಕಿಂತ ಈಸಿಲಿ ಕಾಂಟ್ಯಾಕ್ಟ್. ಸೊ ಇದು ಯಾಕಾಯ್ತು ನೋಡಿ, ಅಲ್ಲಿ ಅಷ್ಟು ರೀಸೆಂಟ್ ತನಕ ಸಿ ನಾರಾಯಣ ರೆಡ್ಡಿ ಹೋದ ವರ್ಷನೋ ಆಚೆ ವರ್ಷನೋ ತೀರ್ಕೊಂಡಿದ್ದು. ತೀರ್ಕೊಂಡಾಗ ಸುಮಾರು ಅವ್ರಿಗೆ 90 ವರ್ಷ. 90 ವರ್ಷದ ಹಿಂದೆ ತಗೊಳ್ಳಿ, ಮೈನಸ್ ಮಾಡ್ಕೊಳ್ಳಿ. ಆಯಿತು, ಅದೇ ನಿಜಾಮರ ಆಳ್ವಿಕೆ 47 ಆದ್ಮೇಲೆ ತಾನೇ ಇದೆಲ್ಲ ನಿಜಾಮರ ಆಳ್ವಿಕೆ. ಸೊ ಇದು ದೊಡ್ಡ ಹಿಂಸೆ ಇವೆಲ್ಲ ಆ್ಯಕ್ಚುಲಿ ಅಲ್ಲೆಲ್ಲ ಎಲ್ಲದರಲ್ಲೂ ಇಸ್ಲಾಮೀಕರಣ ಆಗೋಗಿತ್ತು. ಆಮೇಲೆ ಇನ್ನೊಂದು ಇದನ್ನ ಹೇಳ್ಬೋದೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಕರ್ನಾಟಕದಲ್ಲಿ ಆಮೇಲೆ ಕರ್ನಾಟಕ ಅಂತ ಇವತ್ತು ನಾವೇನು ಹೇಳ್ತೀವಿ ಅದು ಇದಿರಲಿಲ್ಲ, ಗೊತ್ತಾಯ್ತು. 1952 ಮುಂಚೆ ಇರಲಿಲ್ವಲ್ಲ. ಈ ಭಾಷಾವಾರು ಪ್ರಾಂತಗಳ ಮರುವಿಂಗಡಣೆ ಮಾಡಿದ್ರಲ್ಲ, ನಮ್ಮ ಮ್ಯಾಪ್ಗಳೆಲ್ಲ ಚೇಂಜ್ ಆಯ್ತಲ್ಲ. ಎಷ್ಟೊಂದು ಸಲ ಹಿಂದೆನೇ ಹೇಳಿದ್ದೀನಿ, ಅದರಿಂದ ಆಗಿದ್ದಂತಹ ಆಘಾತ ಅಷ್ಟಿಷ್ಟಲ್ಲ. ಸೊ ಅವಾಗ ನಿಮಗೆ ಕರ್ನಾಟಕ ಅನ್ನೋದೇ ಇರಲಿಲ್ಲ, ಆಂಧ್ರ ಅನ್ನೋದೇ ಇರಲಿಲ್ಲ. ಇವೆಲ್ಲ ಪ್ರಾಂತಗಳ ಹೆಸರಾಗಿತ್ತು. ತೆಲಂಗಾಣ ಅನ್ನೋದು ತೆಲಂಗಾಣ ಅಂತ ಇದ್ರು ಸಾಕಷ್ಟು ವರ್ಷ. ಅದೇ ಅಂದರೆ ಅವರಿಗೆ ಅವರ ಭಾಷೆಯೇ ಇರಲಿಲ್ಲ ಅಂತಂದಮೇಲೆ ಅವರ ಭಾಷೆಯ ಸಾಹಿತ್ಯವನ್ನಾಗಲಿ ಆ ಹಿನ್ನೆಲೆಯನ್ನಾಗಲಿ ಅಷ್ಟು ಭಾಷೆ ತುಂಬ ಹತ್ತಿರದಲ್ಲಿ ನಮ್ಮನ್ನು ತಾಕತ್ತೆ. ಅದು ತಾಕಲಿಲ್ಲ ಅಂತ ಹೇಳಿದ್ಮೇಲೆ ಅದು ಏನು ಹೋಯ್ತು. ನಾನು ಹೇಳೋದು ಆಮೇಲೆ ಈ ಭಾಷಾವಾರು ಪ್ರಾಂತ ಆದಮೇಲೂ ಕೂಡ ಈ ಆಪರೇಷನ್ ಪೋಲೋ ಆಗಿ ಇದು ಬೇರ್ಪಟ್ಟಾದ್ಮೇಲೂ ಕೂಡ ಕರ್ನಾಟಕ ಅಂತ ಬೇರೆ ಆದಮೇಲೆ ನೆನ್ಮನೆವರೆಗೂ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮಣ್ಣೊಮ್ಮಸಿ ಅಂತ ಕರಿತಾ ಇದ್ರು. ಅದನ್ನು ಪಾಪ ನಮ್ಮ ಚಿದಾನಂದ ಮೂರ್ತಿಯವರು ಸುಮ್ಮನೆ ಯಾತಕ್ಕೆ ಅದನ್ನೆಲ್ಲ ಜ್ಞಾಪಿಸ್ಕೋಬೇಕು, ಕಲ್ಯಾಣ ಕರ್ನಾಟಕ ಹೀಗೆಲ್ಲ ಹಾಗೆಲ್ಲ ಒಳ್ಳೆ ಸಜೆಷನ್ ಕೊಟ್ಟರು. ಅದನ್ನು ಇವಾಗ ಬಿಟ್ಟಿದ್ದೀವಿ ನೋಡಿ. ಇದರ ಪ್ರಭಾವ ಏನಾಯಿತು ಅಂತ ಹೇಳಿದ್ರೆ, ಇವಾಗ ಹೈದರಾಬಾದ್ ಇನ್ಫ್ಲೂಯೆನ್ಸ್, ನಿಜಾಮರ ಇನ್ಫ್ಲೂಯೆನ್ಸ್ ಆದಂತಹ ಕರ್ನಾಟಕದ ಇವತ್ತಿನ ಭಾಗಗಳಲ್ಲಿ ಇದೆಯಲ್ಲ ನಮ್ಮ ದೇವಸ್ಥಾನದ ಒಂದು ಪರಂಪರೆಗಳು, ಅಲ್ಲಿಗೆ ಸೇರಿದಂತಹ ಒಂದು ಸಂಸ್ಕೃತಿ, ಆ ಕಲಾ ಇದು ಎಲ್ಲನೂ ಹೊರಟೋಗಿದೆ. ಇತ್ತೀಚೆಗೆ ನಮ್ಮ ಮಿಥಿಕ್ ಸೊಸೈಟಿನವರು ಗುಲ್ಬರ್ಗ ಒಂದು ಡಿಸ್ಟ್ರಿಕ್ಟಲ್ಲಿ, ಒಂದು ಜಿಲ್ಲೆನಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಂತ ಎಲ್ಲ ಹಾಳು ಬಿದ್ದಿದೆ ನೋಡಿದ್ರೆ 450 ಒಂದೇ ಜಿಲ್ಲೆಯಲ್ಲಿ. ಗುಲ್ಬರ್ಗನೂ ಅದಕ್ಕೆ ಸೇರಿತ್ತಲ್ಲ, ಒಂದು ದೇವಸ್ಥಾನದಲ್ಲೂ ಪೂಜೆ ಇಲ್ಲ. ಇವತ್ತು ಅಲ್ಲಿ ಇರೋವಂತಹ ಜನಗಳಿಗೆ 450 ದೇವಸ್ಥಾನಗಳನ್ನ ಇದು ಮಾಡಿದ್ದಾರೆ. ಯಾವ ಸ್ಥಿತಿಯಲ್ಲಿ ಇದೆ ಅಂದರೆ ದನದ ಕೊಟ್ಟಿಗೆಗಿಂತ ಕೆಟ್ಟದಾಗಿದೆ ಅಂತ, ಜನರಿಗೂ ಏನು ಬೇಕಿಲ್ಲ ಅನ್ನೋ ಸ್ಥಿತಿ ಇದೆ ಅಂತ ಹೇಳೋದು ಇದು ಆಗೋಯ್ತು. ಅಂದರೆ ಎಲ್ಲನೂ ತಗೊಂಡ್ಬಿಟ್ರ ಅಂತ. ಇವರ ಸತ್ವ ಏನಿದೆ, ಸಾಂಸ್ಕೃತಿಕವಾದಂಥ ಸತ್ವ ಭಾಷೆಯ ಮೂಲಕ ಬರೋದು, ನಿಮ್ಮ ಆಚಾರ ವಿಚಾರಗಳ ಮೂಲಕ ಎಲ್ಲನೂ ನಾಶ ಆಗೋಯ್ತು ಅನ್ನೋದು ಅದು ತುಂಬ ನೋವುಂಟು ಮಾಡುತ್ತೆ ಇವತ್ತು ನೋಡಿದ್ರೆ. ಆಮೇಲೆ ಇನ್ನೊಂದು ಪಾಯಿಂಟು, ನಿಮಗೇನು ಅನಿಸುತ್ತೆ ಅದನ್ನು ಹೇಳಿಬಿಡಿ. ಈ ಲಿಂಗಾಯತರು ಆ ಕಡೆ ಇರೋರು ಹೆಚ್ಚಿಗೆ ಈಗ ಒಂದು 5-6 ವರ್ಷದ ಹಿಂದೆ ತಾವು ಮೈನಾರಿಟಿ ಅಂತ ಹೇಳಿದ್ರು. ಅದರಲ್ಲೂ ಮೈನಾರಿಟಿ ಕರ್ನಾಟಕದ ಮೈನಾರಿಟಿ ಕಮಿಷನರ್ ಇದ್ದವರು ಅಕ್ರಮ್ ಪಾಷಾ ಅಂತಾನ ಅವನೊಬ್ಬರು ಅಕ್ರಮವಾದ ಕೆಲಸವನ್ನೇ ಮಾಡ್ತಾ ಇದ್ದ ಅವನು. ನೋಡಿ, ಅವ್ರ ಜೊತೆಯಲ್ಲಿ ಇಟ್ಕೊಂಡು ಲಿಂಗಾಯತರು ಮೈನಾರಿಟಿ ಆಗಬೇಕು ಅಂತ ಹೊರಟರು. ಅದಕ್ಕೂ ಇದಕ್ಕೆ ಏನಾದರೂ ಸಂಬಂಧ ಇರ್ಬೋದಾ ಅಂತ. ಇಲ್ಲ, ಲೆಟ್ ಅಸ್ ನಾಟ್ ಸ್ಟ್ರೆಚ್ ಇಟ್ ಸೋ ಫಾರ್. ನಿಮಗೆ ಇಲ್ಲಿ ನಿಜಾಮಗಿನ ಮುಂಚೆ ಸಾಕಷ್ಟು ದೀರ್ಘಕಾಲ, ಶತಶತಮಾನಗಳ ಕಾಲ ಮುಸಲ್ಮಾನರ ಆಳ್ವಿಕೆ. ಇವತ್ತು ಕರ್ನಾಟಕ ರಾಜ್ಯದ ಗಡಿ ಒಳಗೆ ಸೇರುವಂತಹ ಪ್ರಾಂತಗಳು, ಅಲ್ಲೆಲ್ಲ ಮುಸಲ್ಮಾನರ ಆಳ್ವಿಕೆ ದಾಳಿ ನಿರಂತರವಾಗಿ ಬಂತು. ಬಹಮನಿ ಕಿಂಗ್ಡಮ್ ಅಂತಾರಲ್ಲ, ಅಲ್ಲೇ ಯಾವುದು ಬಿಜಾಪುರ, ಗೋಲ್ಕೊಂಡ ಕರ್ನಾಟಕಕ್ಕೆ ಬರಲ್ಲ.
ಬಿಜಾಪುರ, ಬೀದರು ಇವೆಲ್ಲ ಯಾರ ಕೈಲಿತ್ತು ಆಳ್ವಿಕೆ ಎಲ್ಲ ಅಲ್ವಾ? ಸೊ ಅಷ್ಟು ಹಿಂದೆಯಿಂದನೇ ಇದೆ. ಇನ್ನು ಇವನು ಈ ಮೀರ್ ಜುಮ್ಲಾ ಇವರೆಲ್ಲ ಬರ್ತಾರಲ್ಲ, ಔರಂಗಜೇಬ್ ಕೈ ಕೆಳಗೆ ಸೇರಿಕೊಳ್ತಾನೆ ಮೀರ್ ಜುಮ್ಲಾ, ಅವನು ಮಾಡಿದ ದಾಂಧಲೆ ಒಂದೆರಡಲ್ಲ ಅಲ್ಲೆಲ್ಲ. ಹಾಗಾಗಿ ನಿಮಗೆ ನಮ್ಮ ಸನಾತನ ಪ್ರಿಸ್ಟೀನ್ ಇಲ್ಲಿ ನಾವು ನೋಡ್ತೀವಲ್ಲ ತಮಿಳ್ನಾಡಿನಲ್ಲಿ, ಕರ್ನಾಟಕ, ಆಂಧ್ರದಲ್ಲಿ ಆ ಒಂದು ದಟ್ಟವಾದ ವೈದಿಕ ಕ್ಲಾಸಿಕಲ್ ಪರಂಪರೆ ನಿಮಗೆ ಯಾವತ್ತೂ ಇರಲಿಲ್ಲ ಅಲ್ಲಿ. ಅದೇ ಆ ಪರಂಪರೆನೇ ನಿಜಾಮರು ಮುಂದುವರಿಸ್ಕೊಂಡು ಬಂದರು. ಇನ್ನೂ ಒಂದು ಹೇಳಬೇಕು, ಕೊನೆ ಮಾತಾಗಿ ಹೇಳಬೇಕು ಅಂದರೆ ಯಾರು ಕಾಸಿಂ ರಜ್ವಿ, ಅವನಿಗಿನ ಮುಂಚೆ ಒಂದು ಸಂಸ್ಥೆ ಹುಟ್ಕೊಳುತ್ತೆ, MIM ಅಂತ. ಇದು ಪಕ್ಕಾ ರಜಾಕರ್ಗಳ ಪಾರ್ಟಿ ಆಗುತ್ತೆ. ಕಾಸಿಂ ರಜ್ವಿ ಅದನ್ನು ತನ್ನ ತೆಕ್ಕೆಗೆ ತಗೊಳ್ತಾನೆ. ತಗೊಂಡ ಮೇಲೆ ಅವಾಗಲೇ ಹೇಳಿದ್ನಲ್ಲ, ಅಲ್ಲಿ ಬೇರೆ ಬೇರೆ ಮುಸ್ಲಿಮ್ಸನ್ನೆಲ್ಲ ಎಕ್ಸ್ಪೆಲ್ ಮಾಡ್ತಾನೆ ಅಲ್ಲಿ ಮೇಲ್ಗಡೆ ಇರೋರ್ನೆಲ್ಲ ಅಂತ. ಈ MIM ಅನ್ನು ಇವನು ತೆಕ್ಕೆಗೆ ತೊಗೊಂಡ ಮೇಲೆ ಅದರ ಆಡಳಿತನೆಲ್ಲ ಅದರ ಪೂರ್ತಿ ಕಂಟ್ರೋಲ್ ಅವನ ಕೈಗೆ ತೊಗೊಂಡ್ಮೇಲೆ ತನಗಾಗದೇ ಇರೋರು ಅಥವಾ ತನ್ನ ಮಾತು ಯಾರು ಕೇಳ್ತಾ ಇಲ್ಲ ಅಂತ ಇವನು ಗುರುತಿಸ್ತಾ ಇದ್ನೋ ಅವ್ರನ್ನೆಲ್ಲರನ್ನೂ ಹೊರಗಡೆ ತೊಗೊಂಡು ಒಂದು ಸರ್ವಾಧಿಕಾರದ ಮಟ್ಟಕ್ಕೆ ಬರ್ತೀನಿ. ಈ MIM ಅನ್ನೋದು ಮೊದಲು ರಾಜಕೀಯ ಪಕ್ಷ ಆಗಿರಲ್ಲ. ಇಟ್ ವಿಲ್ ಬಿ ಎ ಪಕ್ಕಾ ಇಸ್ಲಾಮಿಕ್ ಆರ್ಗನೈಸೇಷನ್. ಈ LET, JIM ಸಾವಿರ ಇದೆಯಲ್ಲ ಒಂದು ಅಬ್ರಿವಿಯೇಷನ್ಗಳು, ಅಂಥದ್ದೊಂದು ಆಗಿರುತ್ತೆ. ಅದು ರಾಜಕೀಯ ಪಕ್ಷ ಆಗಿರಲ್ಲ ಆರಂಭದಲ್ಲಿ. ಆಮೇಲೆ ಇಸ್ಲಾಮಿಕ್ ಅದನ್ನು ಸುಮಾರೊಂದು ಸಾಕಷ್ಟು ವರ್ಷ ಅದು ಡಾರ್ಮೆಂಟ್ ಆಗಿರುತ್ತೆ, ಹಿಂಚೂಣಿಯಲ್ಲಿರುತ್ತದೆ MIM. ಅದನ್ನು ಮೊದಲು ರಿವೈವ್ ಮಾಡಿದ್ದು ನಮ್ಮ ಅಸದುದ್ದೀನ್ ಓವೈಸಿ ಆ್ಯಂಡ್ ಹಿಸ್ ಬ್ರದರ್. ಬರುತ್ತೆ ಇವತ್ತು ನೋಡಿ, ದರ್ ಗೈನಿಂಗ್ ಮೋರ್ ಆ್ಯಂಡ್ ಮೋರ್ ಇಂಪಾರ್ಟೆನ್ಸ್ ಇನ್ ತೆಲಂಗಾಣ ಪಾಲಿಟಿಕ್ಸ್. ಇದು ಮತ್ತು ಅವನಿಗೆ ಫೀಡ್ ಮಾಡಿದ್ದು MIM ಮತ್ತು ಓವೈಸಿ ಈ ಮಟ್ಟಕ್ಕೆ ಬೆಳೆಯೋದು. ಇವತ್ತಿರೋ ಓವೈಸಿನ 25 ವರ್ಷದ ಕೆಳಗೆ ಇರಲಿಲ್ಲ. ಅದಕ್ಕೊಂದು ಬೂಸ್ಟರ್ ಡೋಸ್ ಕೊಟ್ಟಿದ್ದ ರಾಜಕಾರಣಿ ಹೆಸರು ರಾಜಶೇಖರ್ ರೆಡ್ಡಿ, YS ರಾಜಶೇಖರ್ ರೆಡ್ಡಿ. ಅವನು ಕ್ರಿಶ್ಚಿಯನ್ ಅಲ್ಲ, ಅದಕ್ಕೋಸ್ಕರ ಅವರಿಬ್ಬರು ಒಂದಾದರೆ ಅದು ಕಾಂಗ್ರೆಸ್ ತಂತ್ರ ಅಲ್ವಾ, ಬೇಸಿಕಲಿ ಮುಸ್ಲಿಂ ವೋಟ್ ಬೇಕು ನಮಗೆ ಅಂತ ಈ ಥರ ಪೋಷಣೆ ಮಾಡ್ಕೊಂಡು ಬಂದು ಹೇಳ್ತಾ ನಿಂತಿದೆ. ಹೇಳ್ತಾ ಹೋಗ್ಬೋದು. ಇರಲಿ ಆಗಲಿ. ಅಂದರೆ ಈ ರಜಾಕರು ಮಾಡಿದಂಥ ದಾಂಧಲೆ ಅಂತಿಂಥದ್ದಲ್ಲ, ಅದು ನಮ್ಮಲ್ಲೇ ನಡೀತು. ಅದರ ಬಗ್ಗೆ ಜನಗಳಿಗೆ ಹೆಚ್ಚಿಗೆ ಗೊತ್ತಿಲ್ಲ. ಇವತ್ತು ಒಂದು ಸ್ವಲ್ಪ ಅದರ ಹಿನ್ನೆಲೆನ ಮತ್ತು ಅವರು ಮಾಡಿದಂಥ ಈ ದುರಾಚಾರಗಳ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಿದ್ದೀರ. ನಿಜವಾಗ್ಲೂ ನಮ್ಮ ವೀಕ್ಷಕರಿಗೆ ಇದು ಹೊಸ ವಿಚಾರ. ನಾವು ಆಗಲೇ ಹೇಳ್ಕೊಂಡಂಗೆ ಇದ್ರ ಬಗ್ಗೆ ಹೆಚ್ಚಿಗೆ ಸಾಹಿತ್ಯನೂ ಇಲ್ಲ ಅಲ್ವೇ? ಅದರಿಂದ ತುಂಬ ಮುಖ್ಯವಾದಂಥ ಒಂದು ವಿಚಾರದ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ ಸಂದೀಪ್. ಭಾಳ ಧನ್ಯವಾದಗಳು. ನಮಸ್ಕಾರ.